ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಸ್ವಕ್ಷೇತ್ರದಲ್ಲೇ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಮುಜುಗರ, ಸಚಿವರ ಸಮ್ಮುಖದಲ್ಲೇ ಮೋದಿ ಎಂಬ ಘೋಷಣೆ. ದೆಹಲಿ ಸಿಎಂ ಬಂಧನ ಖಂಡಿಸಿ ಬಳ್ಳಾರಿಯಲ್ಲಿ ಪ್ರತಿಭಟನೆ, ಇಂಡಿಯಾ ಒಕ್ಕೂಟ ಸೇರಿದಂತೆ ಇನ್ನಿತರೆ ಪಕ್ಷಗಳು ಆಪ್ಗೆ ಸಾಥ್. ಬಳ್ಳಾರಿಯಲ್ಲಿ ಬಿಜೆಪಿ ಜೆಡಿಎಸ್ ಮಹತ್ವದ ಸಭೆ ಆಯೋಜನೆ, ಶ್ರೀರಾಮುಲು ಗೆಲುವಿಗೆ ಶ್ರಮಿಸುವಂತೆ ಕಾರ್ಯಕರ್ತರಿಗೆ ಕರೆ. ಯಾರ್ಯಾರು ಮೋದಿ ಎಂದು ಕೂಗುತ್ತಾರೋ ಅವರ ಕಪಾಳಕ್ಕೆ ಹೊಡೀರಿ ಎಂದಿದ್ದ ಶಿವರಾಜ್ ತಂಗಡಗಿ ಸ್ವಕ್ಷೇತ್ರದಲ್ಲೇ ಮೋದಿ ಜಪ ಕೇಳಿ ಬಂದಿದೆ. ಹೌದು, ಇತ್ತೀಚೆಗಷ್ಟೇ ಸಭೆಯೊಂದರಲ್ಲಿ ಮಾತನಾಡುವ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಅವರು ಮೋದಿ ಎಂದು ಯಾರು ಕೂಗುತ್ತಾರೋ ಅವರ ಕಪಾಳಕ್ಕೆ ಹೊಡಿರಿ ಎಂದು ಹೇಳುವ ಮೂಲಕ ವಿವಾದ ಸೃಷ್ಟಿ ಮಾಡಿಕೊಂಡಿದ್ದರು. ಇದೀಗ ಅವರು ಎಲ್ಲೆಲ್ಲಿ ಹೋಗುತ್ತಾರೋ ಅಲ್ಲೆಲ್ಲ ಮೋದಿ ಎಂಬ ಘೋಷಣೆಗಳು ಕೇಳಿ ಬರುತ್ತಿವೆ. ಅಂತೆಯೇ ಸಚಿವರ ಸ್ವಕ್ಷೇತ್ರವಾದ ಕನಕಗಿರಿಯಲ್ಲಿ ನಡೆಯುತ್ತಿರುವ ಕನಕಾಚಲಪತಿ ಜಾತ್ರೆಯ ಗರುಡೋತ್ಸವದ ಕಾರ್ಯಕ್ರಮದ ವೇಳೆ ಇಂದು ಬೆಳಿಗ್ಗೆ ದೇವಸ್ಥಾನದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಆಗಮಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರು, ಹಿಂದೂ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಮೋದಿ ಎಂದು ಜೈಕಾರ ಕೂಗಿದ್ದಾರೆ. ಇದರಿಂದ ಮುಜುಗರಗೊಂಡ ಸಚಿವ ಶಿವರಾಜ್ ತಂಗಡಗಿ ಅವರು ಏನೂ ಮಾತನಾಡದೆ ಕಾರ್ಯಕರ್ತರೊಂದಿಗೆ ತೆರಳಿದರು. ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಬಳ್ಳಾರಿಯಲ್ಲಿ ಇಂದು ಆಮ್ ಆದ್ಮಿ ಪಕ್ಷ ಸೇರಿದಂತೆ ಇತರೆ ಪಕ್ಷಗಳು ಸೇರಿ ಪ್ರತಿಭಟನೆ ನಡೆಸಿದವು. ಹೋರಾಟವನ್ನ ಮಾಡೋಣ, ಕೇಜ್ರಿವಾಲ್ ಅವರ ಬಂಧನವನ್ನ ಖಂಡಿಸೋಣ. ಬಳ್ಳಾರಿ ನಗರದ ಸುಧಾ ಕ್ರಾಸ್ ಬಳಿಯಲ್ಲಿರುವ ಗಾಂಧೀಜಿ ಪುತ್ಥಳಿ ಬಳಿ ಜಮಾವಣೆಗೊಂಡಿದ್ದ ಆಮ್ ಆದ್ಮಿ ಪಕ್ಷದ ಮುಖಂಡರು, ಕಾಂಗ್ರೆಸ್, ದೇಶ್ ಪ್ರೇಮ್ ಪಕ್ಷ ಸೇರಿದಂತೆ ಇನ್ನಿತರ ಪಕ್ಷಗಳ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದೆಹಲಿ ಸಿಎಂ ಕೇಜ್ರಿವಾಲ್ ಅವರ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವ ವಿಚಾರವಾಗಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ವಿವಿಧ ಪಕ್ಷಗಳ ಮುಖಂಡರು ಏನು ಹೇಳಿದ್ದಾರೆ ನೋಡಿ. ಈಗಿನ ದಿವಸ ಇಂಡಿಯಾ ಒಕ್ಕೂಟದ ಭಾರತಾದ್ಯಂತ ಇವತ್ತು ಬಿಜೆಪಿ ಏನು ದಮನಕಾರಿ ನೀತಿ ನಡೆಸ್ತಾ ಇದೆ, ಆ ನೀತಿಗೆ ವಿರುದ್ಧವಾಗಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಗ್ಗೂಡಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಆ ಭಾಗವಾಗಿ ಬಳ್ಳಾರಿನಲ್ಲಿ ನಾವೆಲ್ಲ ವಿರೋಧ ಪಕ್ಷದವರೆಲ್ಲರೂ ಸೇರಿಕೊಂಡು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಗಳು ಬಳ್ಳಾರಿಯೆಲ್ಲ ಇಡೀ ಜಿಲ್ಲೆಯಲ್ಲಿ, ಇಡೀ ದೇಶದಲ್ಲಿ ಹೆಂಗೆ ಹತ್ತಿಕ್ಕೆ ಬಿಟ್ಟಾರ ಅಂತ ಹೇಳಿದರೆ, ಎಲ್ಲ ದೊಡ್ಡ ನಾಯಕರುಗಳಿಗೆ ಎಲ್ಲ ವಿಧವಾದಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ಬಿಡೋದು, ಇಡಿ ಇರ್ಬೋದು, ID ಇರ್ಬೋದು, IT ಅಂತಾರೆ, ಈ ಥರ ಒಂದು ಎಲ್ಲವನ್ನ ಇಟ್ಟು ಹೆದರಿಸಿ ಬೆದರಿಸಿ ಒಟ್ಟು ಪ್ರಜಾಪ್ರಭುತ್ವವನ್ನು ಉಳಿಯಾಕೆ ಏನೇನೋ ಒಂದು ಮಾರ್ಗದಗಳು ಇಲ್ದಂಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ಅನೇಕ ನಿದರ್ಶನಗಳು ತಾವು ನೋಡ್ತಾ ಇದ್ದೀರಿ. ಕೇಸ್ಗಳು ಹಾಕಿದರೆ ಕೇಸ್ಗಳಲ್ಲಿ ಹೆಂಗೋ ವ್ಯತ್ಯಾಸ ಆಗ್ತವೆ, ವರ್ಷಾನುಗಟ್ಟಲೆ ಅದನ್ನು ಮುಂದಕ್ಕೆ ತೋಡೋದು, ಅಡ್ಜಸ್ಟ್ಮೆಂಟ್ಗಳು ಆಗೋದು. ಆಮೇಲೆ ಎಲೆಕ್ಟ್ರಲ್ ಬಾಂಡ್ಸ್ ನೋಡಿದ್ರಿ, ಎಲೆಕ್ಟ್ರಲ್ ಬಾಂಡ್ಸ್ ಇಷ್ಟು ಹೊರಗಡೆ ಬಂದರೂ ಕೂಡ ಬೇರೆ ದೇಶದವ್ರು ಕಾಮೆಂಟ್ ಮಾಡಿದ್ರೆ ಕೂಡ ನಮ್ಮ ಇಂಟರ್ನಲ್ ಮ್ಯಾಟ್ರಲ್ಲಿ ನೀವು ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳ್ತಾರೆ. ಅನೇಕ ರೀತಿ, ಒಂದು ರೀತಿ ಅಲ್ಲ, ಈಗ 20-30 ವರ್ಷದಲ್ಲಿ ಯಾವ ಥರ ನೋಡಿದ್ವೋ ತದ್ವಿರುದ್ಧ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿಯನ್ನು ಅನುಭವಿಸಿದ್ರೆ ಇವತ್ತು ಇವ್ರು ಯಾರು ಹೊರಗಡೆ ತಿರುಗಾಡ್ತಿದ್ದಿಲ್ಲ. ಆ ಥರ ದಮನಿ ನೀತಿ ಇವರು ಏನೋ 10 ವರ್ಷದಲ್ಲಿದ್ದಲ್ಲಿ UPAದಲ್ಲಿ ಮಾಡಿದರೆ ಇವ್ರು ಯಾರು ಹೊರಗಡೆ ತಿರುಗಾಡ್ತಿದ್ದಿಲ್ಲ. ಇವತ್ತು ಅವರು ಮನಮೋಹನ್ ಸಿಂಗ್ ಟೈಮಲ್ಲಿ ಎಲ್ಲವೂ ರೂಲ್ಸು ರೆಗ್ಯುಲೇಷನ್ಸ್ ಯಾವ ಥರ ಇತ್ತು ಆ ಥರ ಮಾಡಿದ್ದಕ್ಕೆ ಇವತ್ತು ಅವ್ರಿಗೆ ಉಲ್ಟಾ ಸೀದಾ ಮಾಡಿ ಇವತ್ತು ಇಲ್ಲಿದ್ದೆಲ್ಲವನ್ನ ಕಾಂಗ್ರೆಸ್ ಅಕೌಂಟ್ಗಳು ಸೀಸ್ ಮಾಡ್ತಾರೆ, CPM ಅಕೌಂಟ್ ಸೀಸ್ ಮಾಡ್ತಾರೆ, ಆಮ್ ಆದ್ಮಿ ಸೀಸ್ ಮಾಡ್ತಾರೆ. ಅಂದರೆ ಈಗ ಎಲೆಕ್ಷನ್ಗಳಿಗೆ ಕೊನೆಗೆ ಆಟೋನೋ ಮತ್ತು ಟ್ರೈನ್ ಟಿಕೆಟ್ ಇಲ್ದಂಗೂ ಬುಕ್ ಮಾಡ್ಲಿಕ್ಕೂ ಕೂಡ ಸ್ಕೋಪ್ ಇರಬಾರ್ದು ಅಂತ. ಈ ಥರ ಡೈರೆಕ್ಟಾಗಿ ಚುನಾವಣೆ ಮಾಡೋರು ಡೈರೆಕ್ಟಾಗಿ ಚುನಾವಣೆ ಮಾಡಬೇಕು. ಈ ಇಂಡೈರೆಕ್ಟಾಗಿ ಚುನಾವಣೆ ಮಾಡೋದು, ಇಂಡೈರೆಕ್ಟಾಗಿ ಈ ಥರ ಹಿಂಸೆ ಕೊಡೋದು, ಇಂಡೈರೆಕ್ಟಾಗಿ ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಲಿದ್ದಂಗೆ ಇರೋದು, ಸ್ಪೆಷಲ್ ಏರ್ಕ್ರಾಫ್ಟ್ ಬುಕ್ ಮಾಡ್ಕೊಂಡಿರೋದು, ಇವೆಲ್ಲವೂ ಯಾವುದು ಕೂಡ ಒಂದು ಡೆಮೊಕ್ರೆಟಿಕ್ ಪ್ರಾಸೆಸಲ್ಲಿ ಒಪ್ಪಂಥ ವಿಚಾರ ಅಲ್ಲ. ನೇರ ಆಕಾರದಲ್ಲಿ ಜನ ಹೋಗ್ಬೇಕು, ಜನನ ನಾವು ಏನೇನು ಮಾಡಿದ್ದೀವಿ ಆ ಥರ ಕೇಳಬೇಕು ಓಟನ್ನು. ನಾವು ಈ ಥರ ಓಟ್ ಕೆಲಸ ಮಾಡಿ ನಾವು ಓಟ್ ಕೇಳಿ
ಅವ್ರು ಕೊಟ್ಟರೆ ಗೆದ್ದರೆ ನೀವು ಸಂತೋಷ. ಎಲ್ಲರೂ ವಿರೋಧ ಪಕ್ಷದವ್ರು ಇರಲಿದ್ದಂಗೆ ಅವ್ರನ್ನ ಜೈಲಿಗಟ್ಟಿ ಇವ್ರನ್ನ ಜೈಲಿಗಟ್ಟಿ ಯಾರು ಇಲ್ದಾಗ ನಾನು ಹೋಗಿ ಅಲ್ಲಿ ರಾಜಕೀಯದಲ್ಲಿ ನಾನು ಏನೋ ಹೇಳ್ತಾರೆ ಊರಲ್ಲಿ ಸುಡುಗಾಡಲ್ಲಿ ಮನೆ ಕಟ್ಕೊಂಡು ನಾನೇ ರಾಜ ಅಂತ ಹೇಳಿದರೆ ಇದೇಂಥ ಮನೋಭಾವನ ಇದು ಆಕ್ಚು ಒಳ್ಳೇದಲ್ಲ. ಇದು ಡೆಮೋಕ್ರಟಿನಲ್ಲಿ ಎಲ್ಲರೂ ಇಷ್ಟಪಡೋಂಥ ವ್ಯಕ್ತಿ ಗೆಲ್ಲಬೇಕು. ಎಲ್ಲರೂ ಈ ಊರು ನಮ್ಮನ್ನು ರೆಪ್ರೆಸೆಂಟ್ ಮಾಡಬೇಕೆಂಬವ್ರು ಗೆಲ್ಲಬೇಕು ವಿನಃ ಈ ಥರ ದಬ್ಬಾಳಿಕೆಯಿಂದ ಇದನ್ನು ಪ್ರಸ್ತಾಪ ಮಾಡಬಾರ್ದು. ಜಯಪ್ರಕಾಶ್ ನಾರಾಯಣ್ ಅವ್ರನ್ನ 1975ರಲ್ಲಿ ಮಿಡ್ ನೈಟ್ ಅರೆಸ್ಟ್ ಮಾಡೋ ಒಂದೇ ಒಂದು ಶಬ್ದ ಬಳಸಿದ್ರು, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಅದು ಇವತ್ತು 100% ಅದು ಇವತ್ತು ಅಪ್ಲೈ ಆಗ್ತದೆ. ಇಂಥ ವಿನಾಶಕಾಲ ಬಂದಾಗೆ ಏನು ಟೈಮ್ ಒಂದು 2 ವರ್ಷ 3 ವರ್ಷ ಹೆಚ್ಚು ಕಡಿಮೆ ಆಗ್ಬೋದು. ಈ ಥರ ಮಾಡಿದ್ದವರು ಪ್ರಪಂಚ ಹಿಸ್ಟ್ರಿನಲ್ಲಿ ಯಾವುದೋ ಒಂದು ರಾಜ್ಯ, ಯಾವುದೊಂದು ಪಕ್ಷ, ಯಾವುದೊಂದು ಮುಖಂಡ ಉಳಿದಿಲ್ಲ, ಉಳಿಯೋದೂ ಇಲ್ಲ. ಅದು ಚರಿತ್ರೆ ಎಲ್ಲರೂ ಹೇಳ್ತದೆ. ಅದಕ್ಕೆ ಇನ್ಮೇಲೆ ಅದು ಎಲ್ಲರೂ ಕೂಡ ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಧೈರ್ಯವಾಗಿ ಹೊರಗಡೆ ಬನ್ನಿ. ಡೆಮೋಕ್ರಸಿ ಉಳಿದ್ರೆ ನಾವು ಉಳ್ಕೊತೀವಿ. ಎಲ್ಲರೂ ಹಂಚ್ಕೊಂಡು ಮನೇಲಿ ಇದ್ದಷ್ಟು ಕಾಲ ಇನ್ನು ಈ ದಮನನೀತಿ ಜಾಸ್ತಿ ಆಗುತ್ತೆ ಅಂತೇಳಿ ಮುಂದಿನ ದಿವಸಗಳಲ್ಲಿ ಈ ದಮನಕಾಂಡ ವಿರುದ್ಧ ಹೋರಾಟ ಮಾಡಬೇಕು. ನಾವು ಇಂಡಿಯಾ ಕುಟುಂಬ ಜೊತೆ ಇರಬೇಕಂತೇಳಿ ನಾನು ಎಲ್ಲರಿಗೂ ಮತ್ತೆ ಇನ್ನೊಂದು ಸಾರಿ ನಮಸ್ಕಾರ ಮಾಡಿ. ಇಂಡಿಯಾ ಬ್ಲಾಕಿಂದ ಒಂದು ಆಲ್ ಇಂಡಿಯಾ ಲೆವೆಲ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಈ ಕಾರಣ ತಮಗೆಲ್ಲ ಗೊತ್ತಿದ್ದಂಗೆ ಕೇಜ್ರಿವಾಲ್ ಸಾಹೇಬ್ರನ್ನ ಇವತ್ತು ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಚಾರ್ಜ್ ಶೀಟು ಅವೆಲ್ಲ ಏನೂ ಇಲ್ದಂಗೆ ಒಳಗೆ ಕರ್ಕೊಂಡೋಗಿ ಕೂಡಿಸಿದ್ದಾರೆ. ಅದು ಟೈಮಿಂಗಿಗೆ ಕೂಡಿಸಿದ್ದಾರೆ ಅನ್ನೋದಕ್ಕೆ ಒಂದು ಭಾಳ ಮುಖ್ಯವಾದ ಪ್ರಶ್ನೆ ಆಗ್ತಾ ಇದೆ. ಅದು ಖರೇ ಸುಳ್ಳು ಜನರ ಮುಂದೆ ಹೇಳ್ಬೇಕಂದ್ರೆ ಇವತ್ತೇ ಬೆಳಿಗ್ಗೆ ಎಲ್ಲರೂ, ಇನ್ನೂ ಅರ್ಧ ಜನ ಗೊತ್ತಿದೆನೋ ಗೊತ್ತಿಲ್ಲ, ಅವರ ಪರವಾಗಿ ಯಾರು ಸೌತ್ ಬ್ಲಾಕ್ ಅಂತಂತ ಅವರು ಹೇಳಿ ಲಿಕ್ಕರ್ ಗೇಟ್ನಲ್ಲಿ ಏನು ಹಾಕಿದ್ದಾರೆ, ಅವ್ರ ಮಗ ಏನು ಒಳಗಿದ್ದ, ಅವ್ರಿಗೆ ಇವತ್ತು TDP MP ಟಿಕೆಟ್ ಒಂಗೋಲಿಂದ ಕೊಟ್ಟಿದೆ. ಶ್ರೀನಿವಾಸುಲು ರೆಡ್ಡಿ ಅಂತ ಅವ್ರಿಗೆ ಇವತ್ತು MP ಟಿಕೆಟ್ ಡಿಕ್ಲೇರ್ ಮಾಡಿದ್ದಾರೆ. ಇದರ ಅರ್ಥ ಏನು ನಾವು ಹೇಳೋದೇ ಬೇಕಾಗಿಲ್ಲ. ಇದರ ಅರ್ಥ ಅವ್ರ ಮಗನ ಹೊರಗೆ ತಂದು ಅಪ್ರೂವರ್ ಆಗಿ ಅವ್ರ ಸೇಫ್ಟಿ ನೋಡಿಕೊಂಡು ಕೇಜ್ರಿವಾಲ್ ಅವ್ರನ್ನ ಒಳಗೆ ಹಾಕಿದ್ದಾರೆ. ಯಾರೇ ಎದುರ ನ್ಯಾಯ ನೀತಿಯಿಂದ ಹೋರಾಟ ಮಾಡ್ತಾರೆ ಅಂದರೆ ಅವ್ರಿಗೆ ಒಳಗೆ ಹಾಕೋದೇ ಒಂದು ಸಿದ್ಧಾಂತವಾಗಿದೆ. ಅದು ನಮ್ಮದು ದೇಶ ಉಳಿಸಬೇಕಂದ್ರೆ ಇವತ್ತು ಇಂಥ ಡಿಕ್ಟೇಟರ್ಶಿಪ್ ಆ್ಯಟಿಟ್ಯೂಟಿಂದ ಹೊರಗೆ ಬರಬೇಕಂದ್ರೆ ಇವತ್ತು BJPನ ಸೋಲಿಸಲೇಬೇಕಂತ ಹೇಳ್ತೀವಿ. ಎಲ್ಲರೂ, ಎಲ್ಲ ಪಕ್ಷದವರು ಇಡೀ ದೇಶಕ್ಕೆ ತಿಳಿಸ್ತಾ ಇದ್ದೀವಿ ಇದು ಹಿಂಗೆ ಏನೇನು ಆಗ್ತಾ ಇದೆ ಅಂತ. ಈ ಟೈಮ್ ಬಂದಿದೆ, ಬುದ್ಧಿವಂತಿಕೆಯಿಂದ ತಿಳ್ಕೊಂಡು ನಿಮ್ಮ ದೇಶ, ನಿಮ್ಮ ಮುಂದಿನ ಕಾರ್ಯಕ್ರಮಗಳು, ನಿಮ್ಮ ಮುಂದಿನ ಫ್ರೀಡಮ್ಮು ಹೇಗಿರಬೇಕು. ಇವತ್ತೇನೋ ಮೋದಿ ಅಂತಂತ ಹೇಳ್ಬೋದು, ನಾಳೆ ನಿಮಗೆ ಉಸಿರಾಡ್ಸೋಕೆ ಕೂಡ ಟ್ಯಾಕ್ಸ್ ಬರುತ್ತೆ ಅಂತ. ಅದು ಬಂದಾಗ ನೀವು ಬೈಕೊಂಡು ಹೋಗ್ತೀರಿ. ಆ ಟೈಪ್ ಆಗುತ್ತೆ ಇವತ್ತು. ನಾಳೆ ಮುಂಜಾನೆ ಏನೇ ಆಗಲಿ ನಂದು ನಮ್ಮದು ಅಂತಾರೆ. ಇವತ್ತು ಒಂದು 10 ಜನ ಯಾರಾದರೂ ಸೆಂಟ್ರಲ್ ಮಿನಿಸ್ಟರ್ ಹೆಸರುಗಳು ಹೇಳ್ಬಿಡ್ರಿ, ಇಲ್ಲಿದ್ದವರು ನಾವು ನೋಡ್ತೀವಿ. ಯಾರಾದರೂ ಕೆಲಸ ಮಾಡ್ತಾ ಇದ್ದಾರ ಡಿಕ್ಟೇಟರ್ಶಿಪ್? ಎಲ್ಲ PMO ಆಫೀಸ್. ಇವತ್ತು ಈ ರಾಜ್ಯ ಆಗಲಿ, ಇನ್ನೊಂದು ರಾಜ್ಯ ಆಗಲಿ, ಎಲ್ಲನೇ ಆಗಲಿ, ಯಾರಾಗಲಿ, ನಾನು ಈ ಕ್ಷೇತ್ರಕ್ಕೆ ಕೆಲಸ ಮಾಡ್ತೀನಿ, ನನ್ನ ಗೆಲ್ಸಿ ಅಂತ ಹೇಳಲ್ಲ. ಮೋದಿನ ಪ್ರಧಾನಿ ಮಾಡಬೇಕು, ನನ್ನ ಗೆಲ್ಸಿ ಅಂತಾರೆ. ಅಂದ್ರೆ ಅವ್ರೇನು ಇಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ, ಅವರಿಗೆ ಜವಾಬ್ದಾರಿ ಇಲ್ಲ. ಅವರಿಗೆ ಮೋದಿನ ಮಾಡಬೇಕು, ನನ್ನ ಗೆಲ್ಸಿರಿ ಅಂತಾರೆ. ನೀನೇನು ಮಾಡ್ತೀಯ? ಕ್ಯಾಂಡಿಡೇಟ್ಗಳ್ನ ಹೆಂಗೆ ಬೇಕಂಗೆ ತಂದು ಹಾಕಿ ಕುಂದಿರಿಸ್ಕೊಂಡು ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕಂತಾರೆ. ಮೋದಿ ಅವನಲ್ಲಿ ಮಾಡ್ತಾ ಇದ್ದಾನೆ. ಗುಜರಾತ್ ಬಿಟ್ಟು ಅವರಲ್ಲಿ ಹೋಗಿ ಇನ್ನೊಂದು ಕ್ಷೇತ್ರದಲ್ಲಿ ನಿಂತಾ ಇದ್ದಾರೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಕ್ಯಾಂಡಿಡೇಟ್ ಬೇಕು, ಯಾವ ರೀತಿಯಾದ ಪ್ರಜಾಪ್ರಭುತ್ವ ನಡ್ಸ್ಕೊಂಡು ಹೋಗ್ಬೇಕನ್ನೋದು ಏನಿದೆ ಅಂಥವ್ರಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ದೇಶ ಪ್ರಜಾಪ್ರಭುತ್ವ ಉಳಿತದೆ ಅಂತ ಹೇಳಿ ಇಂಡಿಯಾ ಒಕ್ಕೂಟದಿಂದ ಇವತ್ತಿಲ್ಲಿ ಇಡೀ ಭಾರತ ದೇಶಾದ್ಯಂತ ಕೂಡ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ. ಒಂದು ದೇಶ ಮುಂದುವರಿಬೇಕಾದ್ರೆ ಎಜುಕೇಷನ್ ಆ್ಯಂಡ್ ಹೆಲ್ತ್ ಇದು ಇಂಪಾರ್ಟೆಂಟ್. ಆ ಕೆಲಸ ನಮ್ಮ ಕೇಜ್ರಿವಾಲ್ ಸರ್ ಮಾಡಿದ್ದಾರೆ. ಅಂಥವ್ರನ್ನ ದುರುದ್ದೇಶವಾಗಿ ಯಾವುದೇ ಒಂದು ಗಟ್ಟಿಯಾದ ಪುರಾವೆಗಳಿಲ್ದಂಗೆ ಇಡಿ ಅವರು ಬಂಧನ ಮಾಡಿದ್ದಾರೆ. ಇವತ್ತಿಗೆ 10 ದಿನ ಆಯಿತು. ಇದರ ಉದ್ದೇಶ ನಮ್ಮನ್ನು ಆಳ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಧಾನಿಯವರು ವಿರೋಧ ಪಕ್ಷದ ನಾಯಕರು ಯಾರೂ ಕೂಡ ಬೆಳಿಬಾರ್ದು ಎಂಬ ಒಂದು ಮನೋಭಾವನೆಯಿಂದ ಯಾರು ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವ್ರನ್ನೆಲ್ಲರೂ ಕೂಡ IT ED ಈ ಥರ ಸಂಸ್ಥೆಗಳಿಂದ ಒಳ ಹಾಕಂತ ಕೆಲಸ ಮಾಡ್ತಾ ಇದ್ದಾರೆ. ಏನ್ರಿ ಅವ್ರ ದೇಶ ಒಂದು ಶಾಲೆಗಳು ಅಭಿವೃದ್ಧಿ ಮಾಡಿದ್ದು ತಪ್ಪ?
ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಾಡಿದ್ದು ತಪ್ಪಾ? ಯಾವುದು ಒಂದು ಗಟ್ಟಿಯಾದ ಒಂದು ಇದರಿಂದ ಕೂಡ ನೀವು ಅರೆಸ್ಟ್ ಮಾಡ್ತೀರಂದ್ರೆ ಎಷ್ಟರ ಮಟ್ಟಿಗೆ ಇಳಿದಿದೆ? ನಾವು ಇವತ್ತೆಲ್ಲರೂ ಕೂಡ ಇಂಡಿಯಾ ಒಕ್ಕೂಟ ಒತ್ತಾಯ ಮಾಡೋದಿಷ್ಟೇ, ಯಾವ ಒಂದು ದೇಶದ ಪ್ರಧಾನಿ ಅಂತಂದೇಳಿ ನಾವು ಗೌರವ ಇಟ್ಕೊಂಡಿದ್ವೋ ಅವರೇ ತಪ್ಪು ದಾರಿಗಳಿದ್ದಾರೆ. ಸ್ವಾಮಿ ರಾಷ್ಟ್ರಪತಿಗಳೇ, ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತಿದ್ದೀವಿ, ಇವತ್ತು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸದೇ ಇದ್ರೆ ಪ್ರಜಾತಂತ್ರ ವ್ಯವಸ್ಥೆ ಇಲ್ಲಿಗೆ ಮಣ್ಣು ಪಾಲಾಗೋಗಿದೆ, ಇನ್ನೂ ಮಣ್ಣು ಪಾಲ ಮಾಡ್ತಾರೆ. ಹಾಗಾಗಿ ಇದನ್ನ ಶೀಘ್ರವಾಗಿ, ಇದು ಗಂಭೀರವಾದಂಥ ವಿಷಯ ಇದೆ, ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಬೇಕು. ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೆಹಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇಮ್ಮಿಡಿಯೇಟ್ ಬಿಡುಗಡೆ ಮಾಡಬೇಕು. ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರ ಮೇಲೆ ಏನು ಸುಳ್ಳು ಕೇಸುಗಳಾಗಿದ್ದಾವೆ ಅವನ್ನೆಲ್ಲ ತೆಗೆದು ಒಂದು ಒಳ್ಳೆ ಪ್ರಜಾತಂತ್ರ ವ್ಯವಸ್ಥೆ ಅಂತೇಳಿ ಇಡೀ ಪ್ರಪಂಚ ಏನು ನಮ್ಮ ಭಾರತ ಕಡೆ ನೋಡ್ತಾ ಇದೆ, ಅದು ಶಾಶ್ವತವಾಗಿ ಉಳಿಯಂಗೆ ಮಾಡಬೇಕಂದ್ರೆ ಇವತ್ತು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸೋದು ಅತಿ ಜರೂರಾಗಿದೆ. ದಯಮಾಡಿ ನಮ್ಮೆಲ್ಲರೂ ಕೂಗು ಕೂಡ ಅದೇ ಆಗಿದೆ. ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. JV ಮಂಜುನಾಥ್, ಜಿಲ್ಲಾಧ್ಯಕ್ಷರು, ಆಮ್ ಆದ್ಮಿ ಪಕ್ಷ. ದೆಹಲಿ ಉಪಮುಖ್ಯಮಂತ್ರಿಗಳಾದ ಸಿಸೋದಿಯಾ ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರು. ಯಾವುದೇ ರೀತಿ ಒಂದು ಅದರಲ್ಲಿ ಅವರಿಗೆ ಒಂದು ವಿಟ್ನೆಸ್ ಇದ್ದಿಲ್ಲ, ಪ್ರೂಫ್ಸ್ ಇದ್ದಿಲ್ಲ. ಸುಮ್ಮನೆ ಇವ್ರನ್ನ ಯಾರ್ಯಾರು ಪ್ರಾಂತೀಯ ಪಕ್ಷಗಳು ಅದೇ ರೀತಿ ನಮ್ಮ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇರ್ತವೋ ಆ ರಾಜ್ಯಗಳಲ್ಲಿ ಹೋಗಿಬಿಟ್ಟು ಹಿಂಬಾಗಿಲಿಂದ ಶಾಸಕರನ್ನು ತೊಗೊತಾರೆ. ಶಾಸಕರು ಬರಲಿಲ್ಲ ಅಂದರೆ ಆ ಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆದಂತಹ ನಮ್ಮ ಕೇಜ್ರಿವಾಲ್ ಆಗಲಿ ಯಾವುದೇ ಒಂದು ವಿಟ್ನೆಸ್ ಇಲ್ದಂಗೆ ಇವತ್ತಿನ ದಿನ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಧ್ಯೇಯ ಒಂದೇ, ಇವರು ಯಾವುದೇ ರೀತಿಯಲ್ಲಿ ಅಕ್ರಮವಾಗಿ ಆಗಲಿ ಸಕ್ರಮವಾಗಲಿ ಅಧಿಕಾರಕ್ಕೆ ಬರಬೇಕು. ಅಧಿಕಾರದಲ್ಲಿ ಇಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ DK ಶಿವಕುಮಾರ್ ಸರ್ ಅವ್ರ ಮೇಲೆ ಸುಮಾರು 2 ವರ್ಷಗಳಿಂದ ಇವರು ಅಕ್ರಮ ಕೇಸುಗಳನ್ನ ಹಾಕಿ IT ED ಮತ್ತು ಅದೇ ರೀತಿ CBIಗಳನ್ನು ದುರ್ಬಳಕೆ ಮಾಡಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡೋಕ್ಕೆ ನೋಡಿದ್ರು. ಆದರೂ ಪ್ರಜೆಗಳು ತುಂಬ ಬುದ್ಧಿವಂತರು, ಕರ್ನಾಟಕ ರಾಜ್ಯ ಪ್ರಜೆಗಳು ಏಕಾಏಕಿ 135 ಸೀಟ್ ಕೊಟ್ಟು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷವನ್ನು ಗದ್ದುಗೆ ಏರಿಸಿ ರಾಜ್ಯ ಆಳಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಯಾವ ಪ್ರಾಂತೀಯ ಪಾರ್ಟಿಗಳಾಗಲಿ ಎಲ್ಲ ಪಕ್ಷಗಳಾಗಲಿ ಇವತ್ತು ಏನು ಬಂದಿದ್ದಾವೆ, 2024 ಲೋಕಸಭಾ ಎಲೆಕ್ಷನಲ್ಲಿ ನಾವು ಸುಮಾರು 300 ಸೀಟ್ಗಳಿಗಿಂತ ಹೆಚ್ಚು ಬಂದು ನಾವು ಇಂಡಿಯಾ ದೇಶವನ್ನು ಆಳಿ ಒಳ್ಳೆ ಸುಪರಿಪಾಲನೆ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ ನಮ್ಮ ಅದ್ವಾನಿ ಅವರಿಗೆ ಭಾರತ ರತ್ನ ಘೋಷಿಸಿದರು. ಅಲ್ರಿ, ಎಷ್ಟೋ ಜನ ಇದ್ದಾರೆ ನಿಮ್ಮ BJP ಪಕ್ಷದಲ್ಲಿ ನಾಯಕರಿದ್ದಾರಾ? ನಿಮ್ಮ BJP ಪಕ್ಷದಲ್ಲೇ ದೇಶಕ್ಕೆ ಸೇವೆ ಮಾಡೋರು ಇದ್ದಾರಾ? ಯಾರಿದ್ದಾರೆ ನಿಮ್ಮ BJP ಪಕ್ಷದಲ್ಲಾಗಲಿ RSS ಆಗಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಪ್ರಾಣ ಬಿಟ್ಟವರು? ಒಬ್ಬರು ಇಲ್ಲ. ಒಬ್ಬರು ಎಲ್ಲ ನೀವು ಬ್ರಿಟಿಷರ ಬೂಟು ನೆಕ್ಕದವರು. ನಿಮ್ಮಂಥ ಪಕ್ಷಗ ಇವತ್ತಿನ ದಿನ ಹೀನವಾಗಿ ಸೋಲುತ್ತೆ. ಮುಂಬರುವ ಎಲೆಕ್ಷನಲ್ಲಿ ನಿಮಗೆ ಹೀನಾಯ ಸೋಲು ನಮ್ಮ ದೇಶದ ಪ್ರಜೆಗಳು ಖಂಡಿತವಾಗಿ ನಿರ್ಧಾರ ಮಾಡಿ ಇವತ್ತಿನ ದಿನ ಕೊಡೋಕಿದ್ದಾರೆ. ಅದೇ ರೀತಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಆಮ್ ಆದ್ಮಿ ಪಕ್ಷ ಆಗಲಿ, ಅದೇ ರೀತಿ ನಮ್ಮ CPI CPM ಎಲ್ಲ ಸೇರಿ ಇವತ್ತಿನ ದಿನ ನಾವು ಇಂಡಿಯಾ ಒಕ್ಕೂಟದಿಂದ ಇವತ್ತಿನ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಎಲ್ಲರಿಗೂ ನಾವು ಶುಭಾಶಯ ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಈ ಎಲೆಕ್ಷನ್ ಕೂಡ ನಾವೆಲ್ಲ ಹೋರಾಡಿ ನಮ್ಮ ಪಕ್ಷಗಳನ್ನೆಲ್ಲ ಗೆಲ್ಲಿಸೋಣ ಅಂತ ಹೇಳಿ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೇನೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು NDA ಮೈತ್ರಿಕೂಟ ಸೇರಿಕೊಂಡಿರುವ JDS ಪಕ್ಷದಿಂದ ಜಂಟಿ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು NDA ಮೈತ್ರಿಕೂಟ ಸೇರಿಕೊಂಡಿರುವ JDS ಪಕ್ಷವು ಬಳ್ಳಾರಿ ನಗರದ ಖಾಸಗಿ ಸಭಾಂಗಣದಲ್ಲಿಂದು ಮಹತ್ವದ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದು, ಬಿಜೆಪಿ JDS ಪಕ್ಷಗಳ ಪ್ರಮುಖ ಧುರೀಣರಾದ ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ನೇಮಿರಾಜ್ ನಾಯಕ್, ವೆಂಕಟರಾವ್ ನಾಡಗೌಡ, YM ಸತೀಶ್, ಸೋಮಲಿಂಗಪ್ಪ ಸೇರಿದಂತೆ ಮತ್ತಿತರರು ಉದ್ಘಾಟಿಸಿದರು. ಈ ಸಭೆಯಲ್ಲಿ ಮಾತನಾಡಿದ ವಿವಿಧ ಮುಖಂಡರು, ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವ ದೃಷ್ಟಿಯಿಂದ ಬಿಜೆಪಿ ಮತ್ತು JDS ಪಕ್ಷ ಮೈತ್ರಿ ಮಾಡಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿಯೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು ಮೋದಿಯವರ ಜನಪರ ಯೋಜನೆಗಳನ್ನು ಜನರಿಗೆ ತಿಳಿಸುತ್ತಾ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರನ್ನ ಗೆಲ್ಲಿಸುವ ಮೂಲಕ ಕೇಂದ್ರದಲ್ಲಿ ಮತ್ತೊಮ್ಮೆ NDA ಸರ್ಕಾರಕ್ಕೆ ಅಧಿಕಾರಕ್ಕೆ ತರಬೇಕು. ಅದೇ ರೀತಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಬೇಕು ಎಂದು ಕರೆ ನೀಡಿದರು. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮೈತ್ರಿ ಆದಂತ ಬಹುಶಃ ನಾನು 1999ರಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮೈತ್ರಿ ಮಾಡಿಕೊಂಡು ಅವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ
ನಂತರ ಯಡಿಯೂರಪ್ಪರ ಮುಖ್ಯಮಂತ್ರಿಯಾಗಿ ಆ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಕೂಡ ನಾನು ಕೆಲಸ ಮಾಡುವಂತ ಅನುಭವ ಇರುವಂತಹ ವ್ಯಕ್ತಿ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಕುಮಾರಸ್ವಾಮಿಯವ್ರನ್ನ ಬೇಕು ಅಂತ ನಾನು ನೋಡಿದ್ದೇನೆ. ಯಾಕಂದ್ರೆ ಆವತ್ತಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿರುವಂತ ಟೈಮಲ್ಲಿ ಬಹಳಷ್ಟು ಕಾಂಗ್ರೆಸ್ ನಾಯಕರಿಗೆ ಎಲ್ಲರ ಕಡೆ ಅವರಿಗೆ ಭಯದ ವಾತಾವರಣ ಪ್ರಾರಂಭ ಆಯಿತು. ನಂತರ ಈ ಸಂಬಂಧಗಳನ್ನು ಮೈತ್ರಿಯನ್ನು ಕಾರಣದಿಂದ ಸಮ್ಮಿಶ್ರ ಸರ್ಕಾರವನ್ನು ತೆಗಿಬೇಕಿರುವ ಕಾರಣದಿಂದ ಅನೇಕ ಷಡ್ಯಂತ್ರಗಳು ಮಾಡುವ ಮೂಲಕ ಅವರು ಕಾಂಗ್ರೆಸ್ ಷಡ್ಯಂತ್ರಗಳನ್ನು ಮಾಡಿ ಬಿಜೆಪಿಯನ್ನು ಮತ್ತು ಜೆಡಿಎಸ್ ಪಕ್ಷವನ್ನು ಸಮ್ಮಿಶ್ರ ಸರ್ಕಾರವನ್ನು ತೆಗೆದುಕೊಂಡ ಕೆಲಸ ಮಾಡಿ ನಂತರ ದಿನಗಳಲ್ಲಿ ಜಗತ್ತಿನ ಕಾರಣದಿಂದ ದೂರದ ಆಗಿರಬೇಕಾಗುತ್ತದೆ. ಸನ್ಮಾನ್ಯ ದೇವೇಗೌಡರ ಸಂಕಲ್ಪ ಯಾಕಂದ್ರೆ ಬಹುಶಃ ಇವತ್ತು ಕಾಂಗ್ರೆಸ್ನಿಂದ ಅನೇಕ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಮಂಡಲದಲ್ಲಿದ್ದಂತ ಅನೇಕ ಮಂದಿ ಸಚಿವರಾಗಿರ್ಬೋದು, ಅವರೆಲ್ಲರ ದೇವೇಗೌಡರು ಮತ್ತು ಜೆಡಿಎಸ್ ಪಕ್ಷದಲ್ಲಿದ್ದ ಎಲ್ಲರ ಗಡಿ ಅವರು ಗಡಿಯೇ ಬೆಳೆದರು. ಅವರೆಲ್ಲ ಅವಕಾಶವಾಗಿದ್ದರು. ಅವರಿಂದ ಬೆಳೆದು ಅವರಿಂದ ದೊಡ್ಡದಾಗಿ ಅವರಿಂದ ಸ್ಥಾನವನ್ನು ಪಡ್ಕೊಂಡು ಇವತ್ತು ಪರಿಸ್ಥಿತಿ ಅವ್ರು ಎಷ್ಟು ಅಂತ ಮಟ್ಟಿಗೆ ಅವರೆಲ್ಲ ಕಲಿತಿದ್ದಾರೆ. ಹಂಗಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಂಕಲ್ಪ ಮಾಡಿದ್ದಾರೆ. ಒಂದು ಕಡೆ ನಾವು ಈ ಚುನಾವಣೆ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ಇವತ್ತಿನ ಹಾಲಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿ ಒಂದು ಕಡೆ ಇಬ್ಬರು ಸಮಾಜದಲ್ಲಿ ಚುನಾವಣೆ ನಡೆಸಿದ್ದಾರೆ. ಬಹುಶಃ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೇಶದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಒಂದು ದೊಡ್ಡ ಶಕ್ತಿಯಲ್ಲಿ ಬಹುಶಃ ಒಂದು ಪವರ್ ಪಾಯಿಂಟ್ ಒಂದು ಪವರ್ಲೆಸ್ ಆಗಿ ಇವತ್ತು ಒಂದು ರೀತಿ ಎಲ್ಲ ರೀತಿಯಲ್ಲಿ ಕೂಡ ಏನು ಮೈತ್ರಿ ಮತ್ತು ಎನ್ಡಿಎ ಮೂಲಕ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಂಕಲ್ಪ ಸ್ವಂತ ಶಕ್ತಿಯಿಂದ 370 ಸ್ಥಾನಗಳು ಗೆಲ್ಲಬೇಕು. ಎನ್ಡಿಎ ಮೈತ್ರಿಯಿಂದ 400ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲಬೇಕೆಂಬ ಸಂಕಲ್ಪವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಬಹುಶಃ ಒಂದು ಕಡೆ ನೋಡಿ ದೇಶದಲ್ಲಿದ್ದಂತ ಕಾಂಗ್ರೆಸ್ ಸಣ್ಣ ಪಕ್ಷಗಳನ್ನೆಲ್ಲರೂ ಸೇರಿಕೊಂಡು ಒಂದು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿಕೊಂಡು ಎಲ್ಲ ಪರಿಸ್ಥಿತಿಯಲ್ಲೂ ಮೋದಿ ಅವರನ್ನ ಸೋಲಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕಾಗಿ ಆ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡು ಅವರು ಒಂದು ಕಡೆ ಸಿದ್ಧತೆ. ಬಹುಶಃ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ನೀವು ನಿತೀಶ್ ಕುಮಾರ್ ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಮಮತಾ ಬ್ಯಾನರ್ಜಿಯಿಂದ ಅವ್ರು ಎಲ್ಲೆಲ್ಲಿ ರಾಹುಲ್ ಗಾಂಧಿಗಳು ಏನು ಪಾದಯಾತ್ರೆಯನ್ನು ಅದು ಯಾವುದಾದ್ರು ನ್ಯಾಯಾಲಯವನ್ನು ಮಾಡ್ತಾ ಇರಲಿಲ್ಲ. ಬಹುಶಃ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅಲ್ಲಿ ನಾಯಕರೆಲ್ಲರೂ ಹೋಗ್ತಾ ಇದ್ದಾರೆ. ಅವ್ರು ಮುಂದೆ ಉಳಿಯಲು ಒಂದೇ ಒಂದು ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರವಾಗಿ ದೇಶದಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸೇವೆ ನಡೆಸಿದ್ದಾರೆ. ಒಂದು ಬದಲಾವಣೆ ತರಬೇಕು ಅನ್ನೋ ಕಾರಣದಿಂದ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ ಈ ಸಾರಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. 140 ಕೋಟಿ ಜನರ ಆಶೀರ್ವಾದದಿಂದ ಸಾಮಾನ್ಯ ಯಡಿಯೂರಪ್ಪ ಆಶೀರ್ವಾದದಿಂದ ದೇವೇಗೌಡರ ಆಶೀರ್ವಾದದಿಂದ ಈ ದೇಶದಲ್ಲಿ 3ನೇ ಬಾರಿ ಆರ್ಥಿಕ ಪ್ರಧಾನಮಂತ್ರಿ ಜೆಡಿಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷ ಒಂದು ದೊಡ್ಡ ಶಕ್ತಿ ಕೇಂದ್ರ ಇದ್ದಂತೆ. ಬಹುಶಃ ಇಲ್ಲಿ ಅನೇಕ ಮಂದಿ ಹಿರಿಯ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ.
ಆ ಹಿರಿಯ ಮುತ್ಸದ್ದಿಗಳು ತಾಯಂದಿರು ವೇದಿಕೆ ಮೇಲೆ ತಾಯಂದಿಲ್ಲ ಅಂತ ಜೆಡಿಎಸ್ ಪಕ್ಷದ ಹೋರಾಟದಲ್ಲಿ ಇದರಿಂದ ಬಂದವರು, ರೈತರು ಹಿನ್ನೆಲೆಯಿಂದ ಬಂದವರು. ಹಂಗಾಗಿ ಅವತ್ತು ಈ ಎರಡು ಪಕ್ಷಗಳು ಸೇರಿದವರು ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಿ ಇವತ್ತೇನು ಹೊರಬರುವುದೇನೋ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪೆನ್ಷನ್ಗಳ ಪ್ರಾರಂಭ ಆಗಿದೆ, ಪೆನ್ಷನ್ಗಳ ಪ್ರಾರಂಭ ಆಗಿದೆ. ನೋಡಿ ನೇಮರಾಜ ನಾಯಕರು ಶ್ರೀರಾಮರು ನಂತರ ನನ್ನ ಹಿಂದಿನ ಸೋಮಶೇಖರವರು ಅನಿಲ್ ಅವರು ನಾವು ಅನೇಕ ವರ್ಷದಿಂದ ದೂರದಿಂದ ರಾಜಕಾರಣ ಮಾಡಿದ್ದೇವೆ. ಅವ್ರು ಯಾವತ್ತೇ ದೂರದಿಂದ ರಾಜಕಾರಣ ಮಾಡಿದ್ರು ಕಾಂಗ್ರೆಸ್ಗೆ ಲಾಭ ಆಗಿದೆ. ಇವತ್ತು ಏನು ಎಲ್ಲರೂ ಒಂದಾಗಿ ಕಾಣಿಸ್ಕೊಳ್ಬೇಕು, ಅವ್ರು ಯಾರಿಗೆ ಅವ್ರ ಪೆನ್ಷನ್ ಜಾಸ್ತಿ ಆಗ್ಬಿಡ್ತಾವ. ಬಹುಶಃ ಇವತ್ತು ಮಾತಾಡ್ತಾರೆ ಅನಿಲ್ ಗೊತ್ತಾಗಿದ್ದ, ಶ್ರೀರಾಮ್ ಗೊತ್ತಾಗಿದ್ದ, ಸೋಮಶೇಖರ್ ಗೊತ್ತಾಗಿದ್ದ, ನೇಮರಾಜ ನಾಯಕ್ ಗೊತ್ತಾಗಿದ್ದ, ಎಲ್ಲರೂ ಒಂದಾಗಿದ್ದಾರ. ದೇವೇಗೌಡರು ಮತ್ತು ನರೇಂದ್ರ ಮೋದಿ ಒಂದಾಗಿದ್ದಾರ, ಯಡಿಯೂರಪ್ಪ ಮತ್ತು ಕುಮಾರಣ್ಣವರು ಒಂದಾಗಿದ್ದಾರ. ಅವರೆಲ್ಲರೂ ಹೆಣ್ಣು ಪ್ರಾರಂಭವಾಗಿದ್ದರಿಂದ ಈ ಸಲ 100% ದೇಶದಲ್ಲಿ ನರೇಂದ್ರ ಮೋದಿ ಹ್ಯಾಪಿ ಪ್ರಧಾನಮಂತ್ರಿ ಆದ ಕರ್ನಾಟಕದಲ್ಲಿರುವ 25 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡುವ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಒಂದು ದೊಡ್ಡ ಅಲೆ ಇದೆ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಬಹುಶಃ ಒಂದು ಕಡೆ ಅಲೆ ಕೈಗೊಳ್ಳಿಲ್ಲ. ದೇವೇಗೌಡರ ಅನೇಕ ಬಾರಿ ನಾವು ಈ ನೆಲದಿಂದ ಬಂದಂತ ವ್ಯಕ್ತಿ, ನಮ್ಮ ನೆಲದಿಂದ ವ್ಯಕ್ತಿ, ಸಾಮಾನ್ಯವಾದಂತ ವ್ಯಕ್ತಿ ದೇಶದ ಪ್ರಧಾನಮಂತ್ರಿಗಳು ಆಗಿರುವುದರಿಂದ ಅದು ನಮ್ಮ ಕರ್ನಾಟಕಕ್ಕೆ ಗೌರವ, ಕರ್ನಾಟಕಕ್ಕೆ ಗೌರವ. ಅಂತ ವ್ಯಕ್ತಿ ಇಬ್ಬರು ಸೇರಿಕೊಂಡು ಒಂದು ದೊಡ್ಡ ಶಕ್ತಿಯಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರು, ಒಂದು ಕಡೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಎಲ್ಲರೂ ಶಕ್ತಿಗಳು ಒಗ್ಗಟ್ಟಾಗಿ ಇವತ್ತು ಯಾವ ರೀತಿಯಿಂದ ಆ ಶಬ್ದ ಬಳಸಬೇಕೆಂದು ಗೊತ್ತಿದ್ದಾಗಿ ಇವತ್ತು ಸುನಾಮಿ ಅಂದಿನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸುನಾಮಿ ಅಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಗುರಿಪಟ್ಟಂತೆ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ 28 ಸ್ಥಾನಗಳಿಂದ ಅದು 25 ಸ್ಥಾನಗಳಿಂದ ಅದಕ್ಕೋಸ್ಕರವಾಗಿ ಇವತ್ತು ದೇಶದಲ್ಲಿ ಒಂದು ಸುಗಂಧನೆ ಬದಲಾಗುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಎಷ್ಟು ಪುಣ್ಯವಾದ ನೋಡಿ, ಒಂದು ಕಡೆ ನರೇಂದ್ರ ಮೋದಿಯವರ ಅಲೆ, ಒಂದು ಕಡೆ ಸಾಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ವಿಜೇಂದ್ರವರು, ನಮ್ಮ ನಾಯಕ ಎಲ್ಲರೂ ಸೇರಿ ಇವತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡುವ ಮೂಲಕ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು, ಕರ್ನಾಟಕದಲ್ಲಿ 25 ಸ್ಥಾನ ಗೆಲ್ಲಬೇಕು, ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಶ್ರೀರಾಮ್ ಗೆಲ್ಲಬೇಕೆಂದು ಹಾಗಾಗಿ ಒಂದು ಕಡೆ ಜೆಡಿಎಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಒಂದಾದ ಜೊತೆಲಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಕೂಡ ಮಾಡುವ ಮೂಲಕ ನಾವೆಲ್ಲರೂ 3 ಕಲಿತೀವಿ. ಅದಕ್ಕೋಸ್ಕರವಾಗಿ ಇವತ್ತು 3 ಶಕ್ತಿಗಳನ್ನು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಏನು ಬೇರೆ ಬೇರೆ ಕಾರಣಗಳಿಂದ ಅಧಿಕಾರಕ್ಕೆ ಬಂದಿದ್ದನೋ ಆ ಅಧಿಕಾರದಿಂದ ಬಂದು ಇವತ್ತು ಎಲ್ಲ ಸುಮಾರು 1 ವರ್ಷಗಳ ಕಾಲ ಸರ್ಕಾರ ನಡೆಸ್ತಾ ಇದ್ದ ಎಲ್ಲ ಈ ರಾಜ್ಯದಲ್ಲಿ ಕಡಿಮೆ ವಿಶ್ವಾಸವನ್ನು ಕಳ್ಕೊಳ್ಳೋ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರವಾಗಿ ನಿವೇದನೆ ಮಾಡ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ನಾನು ನನಗೆ ಅವಕಾಶವನ್ನು ಪ್ರಾರಂಭ ಮಾಡಿಕೊಟ್ಟಿದ್ದೆ. ಕಳೆದ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರ, 8 ಎಕರೆ 10 ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಮತ್ತು ಅದು ದಾವಣಗೆರೆ ಹೋಗಿ 10 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೇಮರಾಜ ನಾಯಕರು ಮೈತ್ರಿಯಿಂದ
ಮುಂಚೆಯಿಂದ ಶ್ರೀರಾಮನ ವ್ಯಕ್ತಿ ಬೆಳಿಬೇಕು ಅನ್ನೋದು ವಿಚಾರ ತೋರಿಸ್ತಾ ಟೈಮಲ್ಲಿ ನೇಮರಾಜನಾಯ್ತು ಕೂಡ ರಾಮನವರ ಚೆನ್ನಾಗಿ ಹಂಗಾಗಿ ನಾವು ಇವತ್ತು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲ ಮಕ್ಕಳು ಸೇರ್ಕೊಂಡಿದ್ದೀವಿ. ಹಂಗಾಗಿ ಇವತ್ತು ನಾನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ, ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿ ಕೆಲವೊಂದು ಸಾರಿ ಗುರುತಿಸ್ಬೋದು, ವೇದಿಕೆಗಳಿಂದ ನಾಯಕರನ್ನ ಕೆಲವೊಂದು ಸಾರಿ ನಾವು ಮಿಸ್ ಮಾಡ್ಕೊಳ್ಬೋದು. ಈ ಯುದ್ಧದ ಕಾಲದಲ್ಲಿ ಕೆಲವೊಂದು ಗುರುತಿಸ್ತೀವಿ, ಕೆಲವೊಂದು ಗುರುತಿಸಕ್ಕಾಗಲ್ಲ. ಯಾವ ಅನುಭವವನ್ನು ಭಾವಿಸೋಕೆ ಹೋಗಬೇಡಿ. ಇವತ್ತು ಈ ಶ್ರೀರಾಮನವರಿಗೂ ಭಾರತೀಯ ಜನತಾ ಪಾರ್ಟಿಗೂ ಇದು ಮೈತ್ರಿ ಗೆಲುವಾಗುತ್ತೆ. ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವಾಗುತ್ತೆ. ನೀವು ಯಾವುದೇ ಯೋಚನೆ ಮಾಡಬಾರದು. ಸುಮಾರು ಬಳ್ಳಾರಿ ಜಿಲ್ಲೆಯಲ್ಲಿ 35 ವರ್ಷದ ಕಾಲ ನಾನು ಭಾಷಣವನ್ನು ಮಾಡ್ಕೊಳ್ತಾ ಬಂದಿನಿ. ಬೇರೆ ಬೇರೆ ಕಾರಣದಿಂದ ಮೊದಲ ಚುನಾವಣೆಯಲ್ಲಿ ಸೋತಿರುತ್ತೀವಿ. ಆದರೆ ಒಂದು ಕಡೆ ಕಾಂಗ್ರೆಸ್ ಸೆಕೆಂಡರನ್ನು ಮಾಡಿ ಅವರು ರಾಮನಗರ ಶಾಸಕರಾಗಿ ರಾಜಕಾರಣದಿಂದ ದೂರ ಇರಬೇಕು ಅನ್ನೋ ಕಾರಣದಿಂದ ಇವತ್ತು ಒಂದು ಕಡೆ ಕಾಂಗ್ರೆಸ್ನ ಅಧಿಕಾರದಲ್ಲಿದ್ದ ಮಂತ್ರಿಗಳು ಒಂದೊಂದು ಪಂಚಾಯತ್ ಮಂತ್ರಿ ಆಗ್ತಾ ಇದ್ದಾರೆ. ಒಂದೊಂದು ಪಂಚಾಯತ್ ಒಂದೊಂದು ಮಂತ್ರಿ ಆಗ್ತಾರೆ. ಅವ್ರು ಎಲ್ಲಿ ಏನಾದ್ರು ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅವರು ಒಂದು ಹಠ ಕೊಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಾರೆ. ಇವತ್ತು ಕಾಂಗ್ರೆಸ್ ಮತ್ತು ಏನು ಸಂಕಲ್ಪ ಮಾಡಿದಂತ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರೆಲ್ಲರೂ ಒಂದಕ್ಕೆ ನಾನು ಯಾವುದು ಕೂಡ ಲೆಕ್ಕ ಮಾಡಲ್ಲ. ನೀವು ನಾವು ಎಲ್ಲರೂ ಅವರೆಷ್ಟೇ ಅದಕ್ಕೋಸ್ಕರವಾಗಿ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಗೆಲುವನ್ನು ಸಾಧಿಸಬೇಕಾಗಿದೆ. ಆ ಗೆಲುವಿನಲ್ಲಿ ನೀವೆಲ್ಲರ ಒಂದು ರೀತಿ ಶಕ್ತಿ ಸ್ಫೂರ್ತಿಯಾಗಿ ಇವತ್ತು ಕೆಲಸ ತಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಎಲ್ಲೆಲ್ಲ ಹಳ್ಳಿಯಿಂದ ಬಂದಿರೋ ತಾಯಿಗಳಿಂದ ಬಂದಿರೋ ಎಲ್ಲರೂ ಹೋಗಿ ಪ್ರಚಾರವನ್ನು ಪ್ರಾರಂಭ ಮಾಡಿಕೊಳ್ಳಿ. ನಾನು ಅಧ್ಯಕ್ಷರಾದಂಥ ನಮ್ಮ ಮಾವನವರಾದಂಥ ನಮ್ಮ ಮೇಲಿನ ತಾಯಿಯವರನ್ನ, ಪ್ರೊಫೆಸರ್ನ ಅಣ್ಣವ್ರನ್ನ ಎಲ್ಲ ಹಂತದಲ್ಲಿ ಸಂಪರ್ಕವನ್ನು ಬೆಳೆಸಿ ಯಾರ್ಯಾರು ಏನು ಜವಾಬ್ದಾರಿ ಇಟ್ಕೊಳ್ಬೇಕು ಆ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ತಿದ್ವಿ. ಅದಕ್ಕೋಸ್ಕರವಾಗಿ ಸಮಯ ಆಗ್ತದೆ. ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸುತ್ತಾ ರಾಜ್ಯದಲ್ಲಿ ನಮ್ಮ ವರಿಷ್ಠರು ಮಾಜಿ ಪ್ರಧಾನಿ ದೇವೇಗೌಡರಾದಂತಹ ಸನ್ಮಾನ್ಯ ಅಪ್ಪುಜಿ ಮಾಡ್ತಾರೆ. ಪತ್ರಿಕೆ ಮಾಧ್ಯಮಗಳು ನನ್ನ ಸ್ನೇಹಿತರು ತಿಳಿಸಬೇಕು. ಎಲ್ಲ ನಮ್ಮ ಮಿತ್ರರಿಗೆ ಅವರಿಗೆ ಅಭಿನಂದನೆಗಳು ಸಹ ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಹೇಳಿದರೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದಂತಹ ಎಚ್.ಡಿ. ಕುಮಾರಣ್ಣವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಅಪ್ಪಾಜಿಯವರು ಈಗಾಗಲೇ ಬೆಂಗಳೂರಲ್ಲಿ ನಮ್ಮ ಹಿರಿಯ ಮುಖಂಡ ರಂಗರಾಯರು ಬಹಳಷ್ಟು ಸಲ ಒಂದು 5 ಸುತ್ತು ಬಳ್ಳಾರಿ ಮೊನ್ನೆ ಬಿಜೆಪಿ ನಾಯಕರು 3 ಜನ, ನಮ್ಮ ಜೆಡಿಎಸ್ ನಾಯಕರು 3 ಜನ ಸೇರಿ ಬೆಂಗಳೂರಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಈ ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಬೇಕೆಂದು ಅದೇ ರೀತಿ ಇವತ್ತಿನ ಬಳ್ಳಾರಿಯಲ್ಲಿ ಈಗೇನು ನಮ್ಮ ಪಕ್ಷದ ಮುಖಂಡರು ವೆಂಕಟ ಮಾನವರಲ್ಲಿರ್ಬೋದು, ವೇದಾಂತ ನಾಯಕರು ಮೇಲ್ಕೂಟದಲ್ಲಿ ನಮ್ಮ ರಾಜ ವೆಂಕಟಪ್ಪ ನೇತೃತ್ವದಲ್ಲಿ ಭಾರತದಲ್ಲಿ ಪಕ್ಷವನ್ನು ಬೇರ್ಪಡಿಸಿ ಇವತ್ತಿನಿಂದಲೇ ಬಿಜೆಪಿ ಪಕ್ಷಕ್ಕೆ ದುಡಿದಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮನ್ನವರು ಬಂದಿದ್ದಾರೆ. ನಾವು ನೇಮಿಸಿದರು ಶ್ರೀರಾಮುಲು ಈಗಾಗಲೇ ಇಡೀ ಜಿಲ್ಲಾಡಳಿತ ಪ್ರವಾಸವನ್ನು ಮಾಡಿದ್ದಾರೆ.
ಅವರಿಗೆ ನಮ್ಮ ಜೆಡಿಎಸ್ ಪಕ್ಷದ ಪರವಾಗಿ ಅಖಂಡ ಜಿಲ್ಲೆವಾಗಿ ಸಂಪೂರ್ಣ ಬೆಂಬಲವನ್ನು ನಾವು ಸೂಚಿಸಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಿದ್ದಾರೆ. ಆದ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಶ್ರೀರಾಮುಲು ಗೆದ್ದರೆ ಮಾತ್ರ ಅವರು ಗೆಲ್ಲಬೇಕಂದ್ರೆ ನಮ್ಮ ಜೆಡಿಎಸ್ ಸಾಮಾನ್ಯ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶ್ರೀರಾಮುಲು ಸೋತಿದ್ರೆ ಶ್ರೀರಾಮುಲು ಅಲ್ಲ ಈ ಭಾಗದಲ್ಲೆಲ್ಲ ಅವರ ಅಭಿಮಾನ ಬಹಳ ಕಡಿಮೆ ಇಟ್ಟಿದ್ದಾರೆ. ನಿಜವಾಗ್ಲೂ ಅಂತ ಒಕ್ಕೂಟನ್ನ ನಾವು ಈ ಸಲ ಪರಿಸಲೇಬೇಕು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜನ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ. ನಮ್ಮ ಶ್ರೀರಾಮುಲು ಮಗನಿಗೆ ಕೂರಿಸಲು ಬೇಡ ಅಂತ ಹೇಳಿ ನಾವು ಹೇಳ್ತಾ ಇವತ್ತು ನಿಜವಾಗಲೂ ನಾನು ಟಿವಿ ಮೊಬೈಲ್ ನೋಡ್ತಾ ಇದ್ದೆ, ಯಾರ್ಯಾರು ಕಾಮೆಂಟ್ ಮಾಡಿದಾರಂತ. ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದ್ರು, ಈ 6 ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕರ್ನಾಟಕಕ್ಕೆ ಯಾವತ್ತೂ ಮಳೆ ಬರಂಗಿಲ್ಲಪ್ಪ. ಎಸ್ ಎಂ ಕೃಷ್ಣ ಇದ್ದಾಗ ರಾಜ್ಕುಮಾರ್ ಹೇಳ್ಬೋದು, ಅವರು ಅದಾದ ನಂತರ ಕಾವೇರಿ ಇದ್ದಾಗ ಕಾವೇರಿಗೆ ನೀರು ಕೊಡುವ ಡ್ಯಾಮ್ ಮಾಡ್ತೀನಿ ಅಂತ ಈಗ ರಾಷ್ಟ್ರವಾದಿ ಕಾವೇರಿ ನೀರು ಕೊಡ್ತಾರೆ. ಇನ್ನೊಂದು ವಿಷಯ, ಇವತ್ತು ಯಾರು ನಿನ್ನೆ ಒಂದು ನೋಟಿಸ್ ನೋಡೋದು, ಅವರು ಉಸ್ತುವಾರಿ, ಅವರು ಈ ರಾಜ್ಯದ ಇದು ನಾನು ಅವ್ರಿಗೆ ಹೇಳ್ತೀನಿ, ಒಂದೊಂದೇ ಕತೆ ಕೇಳೋದು. ಇವತ್ತು ಅವ ಈ ಚುನಾವಣೆ ಆದಮೇಲೆ ನಿಮ್ಗೆ 2,000 ರೂಪಾಯಿ ಬರಲ್ಲ. ಸರ್ಕಾರ ನಡೆಸೋದು ಹೋಗುತ್ತಿಲ್ಲ. ನಿಮ್ಮ ತಗೊಂಡು ನಿಮಗೆ ಕೊಡಿ 2,000 ರೂಪಾಯಿ, ಇವ್ರಿಗೂ ಕ್ವಾರ್ಟರ್ ಹೆಚ್ಚಿಗೆ ಮಾಡಿ ನಿಮಗೆ ಕೊಡಬೇಕು. ಇದು ಎಂತ ನ್ಯಾಯ? ಪಾಪ ಹೊಲದಲ್ಲಿ ಕೆಲಸ ಮಾಡಿ ನಾನೆಲ್ಲರೂ ಇವರೆಲ್ಲ ಹೋಗಿ ಇದು ಮಾಡ್ತಾರೆ, ಅದಕ್ಕೆ ಕ್ವಾರ್ಟರ್ 30 ರೂಪಾಯಿ ಹೆಚ್ಚಿಗೆ ಮಾಡಿ ನಿಮಗೆ 2,000 ರೂಪಾಯಿ ಕೊಡೋದು ಇದ್ಯಾ ನ್ಯಾಯ? ಅದು ಕೇಂದ್ರ ಸರ್ಕಾರ ನಾವು ಕೊಡ್ತಾ ಇದ್ದೇವೆ ಅಂತಾರೆ, ಆಮೇಲೆ ಗೊತ್ತಾಯ್ತು ಕೇಂದ್ರ ಸರ್ಕಾರ ಹಾಕಿ ಕೊಡ್ತಾ ಇದೆ. ನಾವು ರೈತ, ನಾವು ಇದು ಸಿದ್ದರಾಮಯ್ಯ ಗೊತ್ತಿಲ್ಲ, ಅವ್ರ ಪಾದಯಾತ್ರೆಯಲ್ಲಿ ನಾನು ಇವತ್ತು ನಮ್ಮಂತವರಿಗೆ ತಲುಪುವುದು. ಇವತ್ತು ನೋಡಿ, ನಾನು 2004ರಲ್ಲಿ ನನ್ನ ತಾಯಿ ಪಕ್ಷ ಬಿಜೆಪಿ, ನಾನು ಅವರೇ ಬೆಂಗಳೂರಲ್ಲಿ ಅವಾಗ ನೇಮರಾಜ್ ನಾಯಕರು ನಮ್ಮ ಇನ್ನೊಬ್ಬರು ನಾಯಕರು ಬಹಳ ಪ್ರಭಾವಿದ್ದಾರೆ. ಅವಾಗ ನಾವು ಕರ್ನಾಟಕ ಊರಾಗ ಊರಿಗೆ ಚಾಲೆಂಜ್ ಕೊಟ್ಟಿರೋದು ಎಷ್ಟು ಮಾಡಿಲ್ಲ. ಅವರು 33,000 ಮನೆ ಕೊಟ್ಬಿಟ್ಟು ಮನೆ ಒಂದು ಓಟ್ ಹಾಕಿದ್ರು ಕೂಡ ಅದು ಸೂರ್ಯನಲ್ಲಿ 2 ಸತಿ ಸಿಕ್ಕಿ ನಾನು ಗೆಲ್ತೀವಂತ ಅವರು ನೋಡಿ. ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳಿದ್ರೆ ನಿಮ್ಮ ಮುಂದೆ ನಾಯಕರಿದ್ದಾರೆ. ಇವತ್ತು ಸಾಕಷ್ಟು ನೀರು ಮಾತಾಡಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ, ನನಗೂ ಹೇಳಕ್ಕೆ ಏನಿಲ್ಲ. ಇವತ್ತು ಏನಾಗಿದೆ, ಈ ಸರ್ಕಾರ ಬರಲಿಕ್ಕೆ ಕಾರಣ ಏನು? 5 ಅಂಶಗಳು. ಏನು 5 ಅಂಶ? ನಾವು ನಿಮಗೆ ಇದು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಇವಾಗ 2,000 ರೂಪಾಯಿ ಕೊಡ್ತೀವಿ, ಇವೆಲ್ಲ 5 ಅಂಶಗಳು ಏನು ಕೊಟ್ಟಿದ್ದಾರೆ. ಯುವಕರಿಗೆ 3,000 ಕೊಡ್ತೀವಿ. ಇವಾಗ ನಾನು ಬಹಳ ಯುವಕರಿಗೆ ಕೇಳ್ತಾ ಇದ್ದೀನಿ, ಕೆಲವು ಮಂದಿ ಅಕೌಂಟಿಗೆ ಬರ್ತಾ ಇದೆ, ಕೆಲವು ಮಂದಿಗೆ ಬರ್ತಾ ಇಲ್ಲ. ಇವಾಗ ಏನೇನು ಆಗಿದೆ, ಇವತ್ತು ನಮ್ಮ ಸಾಕಷ್ಟು ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡೋದ್ರಿಂದ ಸಂಬಳ ಸಿಗ್ತಾ ಇದೆ. ಇವತ್ತು ಸಾಕಷ್ಟು ಜನರಿಗೆ, ಇವತ್ತು ರೈತರಿಗೆ ಏನು ತುಲಾಭದ್ರ ಇದಿದೆ. ಇವತ್ತು ನಾನು ಹೇಳೋದಿಷ್ಟೇ, ನಾನು ರಾಮನವರು ಬಹಳ ನಾನು ಹೇಳೋದಿಷ್ಟೇ ನೋಡಿ, ನನ್ನ ಒಂದು ದೂರದರ್ಶನಲ್ಲಿ ರಾಮನವರ ಇಲ್ಲಿ ಗೆದ್ರೆ ನಿಜವಾಗ್ಲೂ ಮಂತ್ರಿ ಆಗೋಕ್ಕಾಗಿಲ್ಲ. ಅರ್ಥ ಆಯ್ತಾ? ಇವತ್ತು ಸರ್ಕಾರ ಹೇಳೋದು ಬರ್ತಾ ಇದೆ ನೋಡಿ, ಎಲ್ಲ ಟಿವಿಯಲ್ಲಿ
ಮೋದಿ ಅವರು ದೇವಸ್ಥಾನ ಬರ್ತಾ ಇದ್ದಾರೆ. ನಾವು ಇವತ್ತು ಈಗ ಗೆಲ್ಲುವಂತ ಸರ್ಕಾರಕ್ಕೆ ನಾವು ಅವ್ರ ಜೊತೆಗೆ ಸಹಕಾರ ಮಾಡಬೇಕು. ನಾವು ನಾಳೆ ರಾಮರಾಮ ಬಂದ್ರೆ ನಾವು ಕೆಲವಿಸ್ತೇವೆ. ತುಂಗಭದ್ರಲ್ಲಿ ಮಳೆಗಾಲಕ್ಕೆ ಒಂದು 3 ವರ್ಷ ನೀರು ಹೋಗ್ತಾ ಇದೆ. ಅದನ್ನ ತೆಗೆದುಕೊಳ್ಳುವ ಒಂದು ಕೇಂದ್ರ ಸರ್ಕಾರದಿಂದ ನಾವು ಇದನ್ನು ಮಾಡಬೇಕು. ಮತ್ತು ಬಳ್ಳಾರಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನಾವು ಸಂಸ್ಥೆಗಳಿದ್ದಾಗ ನಾವೆಲ್ಲ ಸ್ವಲ್ಪ ಮಾಡಿದ್ವಿ. ಇವತ್ತು ಬಳ್ಳಾರಿ ಸ್ವಲ್ಪ ದೊಡ್ಡದಾಗಿದೆ. ನಾವು ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ನಾವು ಮಾಡಬೇಕು. ಯಾಕಪ್ಪ ಅಂದ್ರೆ ಈ ಸೋನಿಯಾ ಗಾಂಧಿಯವರು ಬಿಟ್ಟೋರಲ್ಲ, ಬಳ್ಳಾರಿ ಕೆಟ್ಟು ಬಿಟ್ಟೋರಲ್ಲ. ಆ 3,300 ಕೋಟಿ ಲೆಕ್ಕ ಹೋಗಿಲ್ಲ. ಆ 3,300 ಕೋಟಿ ಲೆಕ್ಕ ಹೋಗಿಲ್ಲ. ಇವತ್ತು ನಾವು ಇಲ್ಲಿ ದಯವಿಟ್ಟು ಅರ್ಥ ಮಾಡಿದ್ರೆ ರಾಮನವರು ನಿಮಗೆ ಯಾವಾಗಲೂ ಬರಲಿ ಸಿಗಂತ ವ್ಯಕ್ತಿದ್ದಾರೆ ನೋಡಿ. ಒತ್ತಡ ಎಲ್ಲರಿಗೂ ನನಗೂ ಹೇಳ್ತಾರೆ, ಎಲ್ಲ ಸವಾಲು ರಾಮನವರು ನೋಡಿ. ಅವರಿಗೆ ಯಾರು ಮನೆಯಲ್ಲಿ ಬಂದು ಕೂಡ ಇಲ್ಲ ಅನ್ನೋ ಒಂದು ಅಭ್ಯಾಸ ಇದ್ದಾವೆ. ಆಯ್ತು ನೋಡೋಣ ಮಾಡೋಣ ಅಂತಾರೆ. ಆದ್ರೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾರು ಎಷ್ಟು ಇದು ಮಾಡಿದ್ದಾರೆ ನೀವು ನೋಡಿ. ರಾಮನವರು ಇವತ್ತು ಬಳ್ಳಾರಿಯಲ್ಲಿ ಇವತ್ತು ನಿಜವಾಗ್ಲೂ ಒಂದು ಕೇಂದ್ರದ ಹಂತಕ್ಕೆ ಹೋಗಿ ಇವತ್ತು ಬೇಡಿಕೆ ಕರ್ನಾಟಕ ಮೂಲೆಯಲ್ಲಿ ಅವರು ಪ್ರಚಾರ ಕರೀತಾರೆ. ಅಷ್ಟು ದೊಡ್ಡ ನಾಯಕರಾಗಿ ಹೋಗ್ತಿದ್ದಾರೆ. ಇವತ್ತು ಮೋದಿ ಅವರ ಜೊತೆಗೆ ಅವರು ಇರಬೇಕು. ಜನತಾ ದಳದ ಕೆಲವೊಂದು ನಮ್ಮ ರಾಮನಗರದಲ್ಲಿ ಡಾಕ್ಟರ್ ಇದ್ದಾರೆ. ಅವರು ಜೈದೇವ ಅಂತ ಒಂದು ಆಸ್ಪತ್ರೆಯನ್ನ ಬಡವರಿಗೆ, ಸರ್ಕಾರಿ ಜೈದೇವ ಆಸ್ಪತ್ರೆಯನ್ನ ಬಡವರಿಗೆ ಎಷ್ಟು ಕಡಿಮೆ ಕಾಲದಲ್ಲಿ ಎಷ್ಟೋ ಕುಟುಂಬಕ್ಕೆ ಹೃದಯ ಸೇವೆ ಮಾಡಿದ್ದಾರೆ. ಇವತ್ತು ಜನರ ಟಿವಿ ನೋಡ್ತಾ ಇದ್ದಾರೆ, ಮೊಬೈಲ್ ಅವ್ರ ಬಗ್ಗೆ ಮಾತಾಡಿದ್ರ ಬಗ್ಗೆ ಮಾತಾಡೋದು. ಇವತ್ತು ದೇವೇಗೌಡರು ಪ್ರಧಾನಿಗಳನ್ನ ಭೇಟಿ ಮಾಡಿ ಆ ದೇವೇಗೌಡರಿಗೆ ಆ ವಯಸ್ಸಿಗೆ ಪ್ರಧಾನಿ ಮೋದಿ ಅವರು ಅವ್ರನ್ನ ಸೇರಿಕೊಂಡು ಕುಂದಿಸ್ಕೊಂಡು ಹೋಗ್ತಾರೆ. ಆದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಏನ್ ಮಾತಾಡ್ತಾರೆ, ಆ ದೇವೇಗೌಡರಿಗೆ ಅವ್ರ ಹಳೆಯ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿ ಕಳಿಸ್ಬಿಟ್ಟ. ಸಿದ್ದರಾಮಯ್ಯವರೇ, ನಾನು ಬೇಡವಿಲ್ಲ, ನಿಮಗೆ 12ರಿಂದ 13 ಸತಿ ಹಣಕಾಸು ಮಂತ್ರಿಗಳಾಗಿರುವ ಯಾವ ಪಕ್ಷದಿಂದ ಆಗಿದ್ದೀವಿ, ಅದೇ ಜೆಡಿಎಸ್ ಪಕ್ಷದಿಂದ ನೀವು 12ರಿಂದ 13 ಸತಿ ಹಣಕಾಸು ಮಂತ್ರಿ ಆಗಿದ್ದೀವಿ. ನಿಮ್ಮನ್ನ ಕರ್ಕೊಂಡು ಬಂದು ನಿಮಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕರ್ಕೊಂಡು ಬಂದು ಒಬ್ಬರು ಕೊಪ್ಪಳ ವಿಪಕ್ಷ ಮಾಡ್ತಿದ್ರು, MP ಅವರು ವಿಪಕ್ಷ ಮಾಡ್ತಿದ್ರು, ಮತ್ತು ಮೈಸೂರು ಪುಸ್ತಕ ನೋಡಿ ವಿಶ್ವನಾಥ್ ಮತ್ತು ಈಶ್ವರಪ್ಪ ಕೊಪ್ಪಳು ವಿಪಕ್ಷ ಕರ್ಕೊಂಡು ಅವರು ಬಂದ ಮೇಲೆ ಅವರಿಬ್ಬರು ಬಿಟ್ಟು ಮಾಡಿ ವಿಪಕ್ಷ ಸಿಕ್ಕಿಲ್ಲ, ಆ ಯೂನಿವರ್ಸಿಟಿ ವಿಶ್ವನಾಥ ಸಿಕ್ಕಿಲ್ಲ. ಇವತ್ತು ನಾವು ಕೇಳಿಸ್ತೇವೆ ನೋಡಿ. ನಾನು ನಮ್ಮ ಬಳ್ಳಾರಿ ಈ ಸುತ್ತಮುತ್ತ ಜಿಲ್ಲೆ ಬಗ್ಗೆ ನಮಗೆ ಬಹಳ ಕಾಳಜಿ. ನಾವು ಏನೇ ಕೂಡ ನಾವು ಉದ್ಯೋಗ ಸಾಯೋದು. ಇವತ್ತು ನಮ್ಮ ಎಷ್ಟೇ ಕಷ್ಟ ಇದ್ರು ಕೂಡ ಮೈನಿಂಗ್ ಫಂಡ್ ಇದೆ, ಆ ಮೈನಿಂಗ್ ಫಂಡ್ ಸರಿಯಾಗಿ ಉಪಯೋಗಿಸ್ಬಿಡ್ತೀವಿ. ಇವಾಗ ಹೇಳಿದ್ದಾರೆ, ಇವಾಗ ರಾಮನಗರ MP ಅಂದ್ರೆ ನಾವು ಡಿಎಂಎಫ್ ಫಂಡ್ ಬಗ್ಗೆ ಮೀಟಿಂಗ್ ಮಾಡೋಣ. ಯಾರಿಗೆ ಎಷ್ಟು ಹಣ ಇದೆ, ಎಲ್ಲೂ ಇದೆ, ಯಾವ ಯೋಜನೆ ಕೊಡಬೇಕು. ಇಲ್ಲಿ ನಿಜವಾಗ್ಲೂ ಒಂದು ಕಾರ್ಮಿಕರ ಒಂದು ಆಸ್ಪತ್ರೆ ತೆಗಿಬೇಕು. ಏನು ಕಲಿಯಲ್ಲಿ ಅಲ್ಲಿ ಗುಂಡ್ಲುಗಳಲ್ಲಿ ಮಾಡಿದ್ದಾರೆ ಆ ಕಾಲದ ಒಂದು ಆಸ್ಪತ್ರೆ, ಇವತ್ತು ಗೋಶಾಲೆ ಆಸ್ಪತ್ರೆ ಇದೆ. ಇಲ್ಲಿ 100 ಮಕ್ಕಳಿಗೆ ಮುಗ್ತಾ ಇದ್ದಾರೆ. ನೀರಾವರಿ ಆಗಬೇಕು, ಕೆಲವರು ತುಂಬಾ ಯೋಜನೆ ಆಗಬೇಕು. ನಾವೆಲ್ಲ ನಾನು ಹೇಳೋದು ರಾಮನವ್ರು ಮಾತ್ರ ಅಲ್ಲ, ನೀನವರು ನಿಂತು ಮಾತಾಡಲಿಲ್ಲ, ನಾವು ನಿಮಗೂ ಕೇಳ್ತೀವಿ ಅಂತ ನಮ್ಮನ್ನು ಕೇಳಿ, ಆ ಮೆಮೊರಂಡಮ್ ಕೇಳಿ, ವಂಶೀಕರಣ ಕೇಳಿ, ನಾವು ರಾಮನ ಕೇಳಿದ್ರೆ ನಾವು ಕೂಡ ನಿಮ್ಮ ಜಿಲ್ಲೆಗೆ ನಾವು ಜವಾಬ್ದಾರಿ ಆಗಿಸುವಂತ ನಾನು ಹೇಳೋದನ್ನು ಬಯಸ್ತೀನಿ.
2024 ಜೂನ್ ತಿಂಗಳಲ್ಲಿ ನಡೆಯುವ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿದರು. ಬಳ್ಳಾರಿ ನಗರದ ಪ್ರತಾಪ್ ರೆಡ್ಡಿ ಅವರ ಕಚೇರಿಯಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಎಎಪಿ ಪಕ್ಷ ನನಗೆ ಬೆಂಬಲ ನೀಡಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಪರವಾಗಿ ಪ್ರಚಾರ ನಡೆಸಿದ್ದಾರೆ. 2018ರಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದೆ. ಆದರೆ ಸಾವಿರಾರು ಸಂಖ್ಯೆಯ ಕುಲಗಟ್ಟೆ ಮತಗಳಿಂದಾಗಿ ಪರಾಭವಗೊಂಡೆನು. ಆದರೂ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಪದವೀಧರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕದಲ್ಲಿರುವೆ. ಹಲವು ಸಂಘಟನೆಗಳು ಬೆಂಬಲ ನೀಡಲಿವೆ ಎಂಬ ಭರವಸೆ ಇದೆ. ಅದರಂತೆ ಸಿಪಿಎಂ ಪಕ್ಷ ಬೆಂಬಲ ನೀಡಿದ್ದಾರೆ ಎಂದು ಈಶಾನ್ಯ ಪದವೀಧರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಹೇಳಿದರು. ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಈ ಭಾಗದ ಅಭ್ಯರ್ಥಿಯಾಗಿ ನಾನು ಪಕ್ಷೇತರವಾಗಿ ಚುನಾವಣೆ ಕಂಟೆಸ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಕೆಳ 2 ತಿಂಗಳಿಂದ ನಮ್ಮ ಆ ಪಕ್ಷದವರು ಮತ್ತು ಅದರ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು ಅವರು 7 ಜಿಲ್ಲೆಯಲ್ಲಿ ಸತತವಾಗಿ 7 ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ನಮ್ಮ ಪರವಾಗಿ ಪ್ರಚಾರವನ್ನು ಮಾಡಿದರು. ಆ ವಯಸ್ಸನ್ನು ಬಿಸಿಲನ್ನು ಲೆಕ್ಕಿಸದೆ ಅವರು ಟ್ರಾವೆಲ್ ಮಾಡಿದ್ದಷ್ಟು ಇದು ಆ ಸ್ಕೂಲು ಕಾಲೇಜುಗಳಿಗೆ ಹೋದಾಗ ಅವರು ಮಕ್ಕಳ ಹತ್ರ ಆ ಸ್ಟಾಫ್ ಹತ್ರ ಅವರು ಎಷ್ಟೊತ್ತು ಬೆರೆದ್ರ ಮೂಲಕ ಯಾವುದೇ ಒಂದು ಜನಸಾಮಾನ್ಯ ಕೂಡ ಬೇರೆ ಆ ಥರ ಅವರೆಲ್ಲ ಜನರಲ್ಲಿ ಮಮಕಾಗಿ ಭಾಳ ನಮಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಒತ್ತು ಕೊಟ್ಟು ನಮಗೆ ಚುನಾವಣೆ ಅವರು ಮಾಡ್ತಾ ಇದ್ದಾರೆ. ಈಗ ಅದರಂತೆ ನಾವು ನಮ್ಮ ಸಿಪಿಎಂ ಪಕ್ಷದ ಕಾಂಬೇಡಂತ ಬಸವರಾಜ್ ಅವ್ರನ್ನು ಮತ್ತು ಪುರುಷಾಂತ್ ಅವ್ರನ್ನು ಮತ್ತು ನಮ್ಮ ಬಾಬು ಅವ್ರನ್ನು ಮತ್ತು ಮೇಡಮ್ ಅವ್ರನ್ನೆಲ್ಲರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ನಮ್ಮ ಪರವಾಗಿ ನೀವು ಸಪೋರ್ಟ್ ಮಾಡಿ ಅಂತೇಳಿ. ಸೊ ಅವರು ರಾಜ್ಯ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಒಂದು ಕಮಿಟಿ ಇರ್ತದೆ. ಆ ಕಮಿಟಿನಲ್ಲಿ ಎಲ್ಲವೂ ತೀರ್ಮಾನ ಮಾಡಿದ್ಮೇಲೆ ಇವತ್ತು ಅವರು ಬಂದು ನಿಮಗೆ ಬೆಂಬಲವಾಗಿ ನಾವು ನಮ್ಮ ಸಿಪಿಎಂ ಪಕ್ಷ ನಿಂತ್ಕೊಂತದೆ ಎಂಬುದು ಇವತ್ತು ಅವ್ರು ಬಂದು ಅನೌನ್ಸ್ ಮಾಡಿ ಬಂದಿದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ನೀಡ್ತಾರೆ. ಅದಕ್ಕೆ ನಿದರ್ಶನ ಏನಂತ ಹೇಳಿದ್ರೆ, ಯಾವುದೇ ಜಿಲ್ಲೆದಲ್ಲಿ ಹೋದ್ರೂ ಕೂಡ ನಮಗೆ ನಿಜವಾಗ್ಲೂ ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ವ್ಯಕ್ತ ಆಗ್ತದೆ. ಹೋದ ಸಾರಿ ನೀವು ಗೆಲ್ಬೇಕಾಯ್ತು ಸರ್, ಸ್ವಲ್ಪರಲ್ಲಿ ಇನ್ವ್ಯಾಲಿಡ್ ಓಟಿಂದ ಕಳ್ಕೊಂಡ್ರಿ, ಇಲ್ಲಾಂದರೆ ನೀವು ಆ ಸಾರಿ ಗೆಲ್ತಾ ಇದ್ರಿ, ಈ ಸಾರಿ ಖಂಡಿತ ನಿಮಗೆ ನಾವು ಗೆಲ್ಲಿಸ್ತೀವಿ ಅಂತೇಳಿ ಯಾವುದೇ ಒಂದು ಪಕ್ಷ ಇವರ ಪಕ್ಷಾತೀತವಾಗಿ ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಪ್ರಾಥಮಿಕ ಟೀಚರ್ಸ್ ಇರ್ಬೋದು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, PU ಲೆಕ್ಚರ್ಸ್ ಇರ್ಬೋದು, ಮತ್ತು ವಿಶೇಷವಾಗಿ ಪತ್ರಕರ್ತರು, ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಕರ್ತರು ಕೂಡ ಸರ್ ಯಾರು ಇದುವರೆಗೂ ಗೆದ್ದವ್ರು ಯಾರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿಲ್ಲ, ನೀವು ಎಲ್ಲ ಕಡೆ ಹೋಗಿ ಸಮಸ್ಯೆಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ರಿ, ಕಮಿಷನರ್ಗಳಿಗೆ ಲೆಟರ್ಗಳು ಬಿಡ್ತಾ ಇದ್ರಿ, ಅವರು ಅಟೆನ್ಷನ್ ಡ್ರಾ ಮಾಡ್ತಿದ್ರು ಅಂತೇಳಿ ವಿಶೇಷವಾಗಿ ಅವರೆಲ್ಲರೂ ನಮಗೆ ಒಂದು ಭಾಗವಾಗಿ ಒಂದು ನೈತಿಕೆ ಹೋಗಂತ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿಷ್ಟೇ, ಈಗ ಬಹುಶಃ ನಮ್ಮದು ಜೂನ್ 15 ಆಜುಬಾಜಿನಲ್ಲಿ ನಮ್ಮ ಚುನಾವಣೆ ಆಗ್ಬೋದು. ಜೂನ್ 4ನೇ ತಾರೀಕು ಇಡೀ ದೇಶದಲ್ಲೆಲ್ಲ ಕೌಂಟಿಂಗ್ ಮುಗಿದ್ಮೇಲೆ ಇದು 1-2 ದಿವಸ ಇದು ಪ್ರೆಸಿಡೆಂಟ್ಗೆ ಅವರೆಲ್ಲ ಇದು ಹೋದ್ಮೇಲೆ ಎಲೆಕ್ಟೆಡ್ ಮೆಂಬರ್ಸ್ ರೆಪ್ರೆಸೆಂಟೇಷನ್ ಎಲ್ಲ ಹೋಗ್ತಾವೆ, ಲಿಸ್ಟೇ ಹೋಗ್ತದೆ MP ಗಳು. ಹೋದ ನಂತರ ಕೋಡ್ ಆಫ್ ಕಂಡಕ್ಟ್ ಮೋಸ್ಟ್ಲಿ ಅವಾಗ ಕನ್ಕ್ಲೂಡ್ ಆಗುತ್ತೆ. ನಮ್ಮದು ಮೇ 15 ಅಥವಾ 20ನೇ ತಾರೀಕು ಎಲೆಕ್ಷನ್ ನೋಟಿಫಿಕೇಶನ್ ಆಗ್ಬೋದು ಅಂತ ಮಾಹಿತಿ ಇದೆ. ಸೊ ಬಹುಶಃ ನಮ್ಮದು ಎಲೆಕ್ಷನ್ ಬಂದು ಜೂನ್ 10ರಿಂದ 15ವರೆಗೆ ಆ ಟೈಮಲ್ಲಿ ಆಗ್ಬೋದು ಎಂಬುದು ಒಂದು ಈಗಿರೋಂಥ ಒಂದು ಡೇಟ್ಗಳ ಪ್ರಕಾರ ನೋಡಿದ್ರೆ ಆ ಥರ ಆಗುತ್ತೆ. ಇನ್ನು ಏಪ್ರಿಲ್ಲು ಮೇ 2 ತಿಂಗಳು ಚುನಾವಣೆ ಇದೆ. ಸೊ 2 ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿರೋಂಥ ನಮ್ಮ ಭಾಗದವರ ಅಂತ ಎಲ್ಲ ಮಾಧ್ಯಮದವರು ಕೂಡ ನಾನು ಈ ಸರ್ ರಿಕ್ವೆಸ್ಟ್ ಮಾಡೋದಿಷ್ಟೇ, ಭಾಳ ಹತ್ತಿರದಿಂದ ಹೋದ ಸರ್ ನಾವು ಚುನಾವಣೆ ಸೋತಿದ್ವಿ. ಈ ಭಾಗದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮಾಡಿಲ್ಲ, ಇಷ್ಟು ಹೋರಾಟವನ್ನು ಕೂಡ ಮಾಡಿಲ್ಲ. ನಿಮ್ಮೆಲ್ಲ ಸಹಕಾರದಿಂದ
ಅನೇಕ ಸಂಘ ಸಂಸ್ಕೃತಿ ಸಹಕಾರದಿಂದ ನಾನು ಹೋದ ವರ್ಷ ಚುನಾವಣೆಯನ್ನು ಸ್ವಲ್ಪ ಸೊ ಈ ಸಾರಿ ಅನೇಕರು ಬೆಂಬಲ ವ್ಯಕ್ತ ಮಾಡ್ತಿದ್ದಕ್ಕೆ ಬಹುಶಃ ಈ ಸಾರಿ ನಮಗೆ ಖಂಡಿತ ನಾವು ಜಯಗಳಿಸ್ತೀವಿ ಎಂಬ ಒಂದು ಸೂಚನೆಗಳು ಎಲ್ಲ ರೀತಿಯಿಂದ ಕಾಣ್ತಾ ಇದೆ. ಇದರಲ್ಲಿ ಇನ್ನೊಂದು 2-3 ವಿಷಯ ಹೇಳ್ಬೇಕಂತ ಮಾಡಿ, ಈ ವೆಬ್ಕಾಸ್ಟಿಂಗ್ ಅಂತೇಳಿ ಎಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ SSLC ಎಕ್ಸಾಮಿನೇಷನ್ ಅಲ್ಲಿ ರಾಜ್ಯದಲ್ಲಿ ಎಲ್ಲ ಒಂದು ರೂಲ್ ಇಟ್ಟರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರೂಲ್ ಇಟ್ಟರೆ, ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿ ರೂಮಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. ಅದಲ್ಲದೆ ಮತ್ತೆ ವೆಬ್ಕಾಸ್ಟಿಂಗ್ ಅಂತ ಹಾಕಿ ಒಂದು ಹುಡುಗನ್ನ ಡೈರೆಕ್ಟಾಗಿ ಅವ್ನು ಏನು ಬರಿತಾ ಇದ್ರು ಜೂಮ್ ಮಾಡಿದ್ರೆ ಅವ್ನು ಆನ್ಸರ್ ಪೇಪರ್ ನೋಡ್ಬೋದು. ಆ ಥರ ಪ್ರತಿಯೊಂದು ರೂಮ್ಗಳಲ್ಲಿ ವೆಬ್ಕಾಸ್ಟಿಂಗ್ ಇದೆ. ಅದಕ್ಕೆ ಇದು ಮಾನಸಿಕವಾಗಿ ಟೀಚರ್ಗಳಿಗೆ ಅಥವಾ ಅಲ್ಲಿ ಹಾಲಲ್ಲಿ ಬರೆಯಂತ ಇವರೆಲ್ಲರಿಗೂ ಮಾನಸಿಕವಾಗಿ ಒತ್ತಡ ಜಾಸ್ತಿ ಮಾಡ್ತಾರೆ. ಬಟ್ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹಿಂಗೆ? ಬೇರೆ ಕರ್ನಾಟಕ ಉಳಿದಿದ್ದ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಬರೀ CC ಕ್ಯಾಮ್ರಾ ಹಾಕಿದ್ದಾರೆ, ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಅದರಂತೆ ಪಕ್ಕದಲ್ಲಿ ಹುಡುಗರು ಮೊನ್ನೆ ಏನು ಮಾಡಿದ್ದಾರೆ, ಆ ಪಕ್ಕ ಈ ಪಕ್ಕ ಹುಡುಗರು ಮಾತಾಡ್ಕೊಂಡಿದ್ದಾರೆ ಅಂತೇಳಿ ಆ ರೂಮಲ್ಲಿರೋಂಥ ಸೂಪರ್ವೈಸರ್ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ಸಾರಿ ಟೀಚರ್ಗಳ ಮೇಲಂತೂ ಮಾನಸಿಕವಾಗಿ ಬಹಳ ಒತ್ತಡ ಆಗ್ತಿದೆ. ಆಮೇಲೆ ಇನ್ನೊಂದು ಎಲೆಕ್ಷನ್ ವಿಚಾರವಾಗಿ ಅವ್ರೇನು ಹೇಳ್ತಾರೆ, PUC ನಿನ್ನೆ ಕೆಲವೊಂದು ಲೆಕ್ಚರ್ಸ್ ಬಂದಿದ್ರು. ಅಲ್ಲಿ ಅವರು PU ಕಾಲೇಜ್ ಡೈರೆಕ್ಟರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ವ್ಯಾಲ್ಯೂಯೇಷನ್ ಮುಗಿಸ್ಬೇಕು ಅಂತ ಒಂದ್ ಕಡೆ ಅವ್ರ ಆದೇಶ ಕೊಡ್ತಾರೆ. ಇನ್ನೊಂದು ಕಡೆ ಏನ್ ಹೇಳ್ತಾನೆ, ಅಲ್ಲಿ ಇರೋಂಥ ತಹಸೀಲ್ದಾರು DC ಅವರು ಇಲ್ಲ, ನೀವು ಕಂಪಲ್ಸರಿಯಾಗಿ ಚುನಾವಣೆ ಡ್ಯೂಟಿನಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಇವ್ರು ಆದೇಶ ಮಾಡ್ತಾರೆ. ಇವ್ರಿಬ್ಬರ ಮಧ್ಯದಲ್ಲಿ ಯಾರು ಆದೇಶ ಪಾಲನೆ ಮಾಡ್ಬೇಕು ಅವರು? ಇದು ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ಕಮಿಷನರ್ ಮಧ್ಯದಲ್ಲಿ ಕೂತ್ಕೊಂಡು ಎಜುಕೇಶನ್ ಸಂಬಂಧಪಟ್ಟಿದ್ದು ಮೊದಲು ಪ್ರಿಯಾರಿಟಿ ಅವ್ರದ್ದು ವ್ಯಾಲ್ಯೂಯೇಷನ್ ಮುಗಿದು ಹೋಗ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿ, ಈಗ ಹಂಗೆ ನಮ್ದು ಸೆಕೆಂಡ್ ಫೇಸ್ ಬರುತ್ತೆ. ಸೆಕೆಂಡ್ ಫೇಸ್ ಬರೋ ಟೈಮಲ್ಲಿ ಸ್ವಲ್ಪ ಕಾಲಾವಕಾಶ ಕೊಟ್ಟು ನಂತರ ಇವನ್ ತಗೊಂಡು ಟ್ರೈನಿಂಗ್ ಮಾಡಿ ಕೂಡ ತೊಂದರೆ ಇದ್ದಿಲ್ಲ. ಈಗ ವಾರದಿಂದ ಅವ್ರಿಗೆ ಹಗ್ಗ ಜಗ್ಗಾಟಾಗಿದೆ. ಇಲ್ಲ ಎಲೆಕ್ಷನ್ ಡ್ಯೂಟಿ ಮಾಡ್ಬೇಕಂತ ಅಧಿಕಾರಿಗಳು ಇನ್ನೊಬ್ಬ ಬೋರ್ಡಿಂದ ಡೈರೆಕ್ಷನ್, ನೀವು ನಮ್ಮ ಡೈರೆಕ್ಟರ್ ನಮ್ಮ ಬೋರ್ಡಲ್ಲಿ ಕೆಲಸ ಮಾಡ್ತೀರಿ, ನಮ್ಮ ಡೈರೆಕ್ಟರ್ ಹೇಳೋದ್ರಿಂದ ನೀವು ಕೆಲಸ ಮಾಡಬೇಕು, ಸೊ ನೀವು ಎಕ್ಸಾಮ್ ಡ್ಯೂಟಿಗೆ ಹೋಗಿ ವ್ಯಾಲ್ಯೂಯೇಷನ್ ಮಾಡಿ ಅಂತ. ಸೊ ಈ ಅಂತ ಒಂದು ಮಾನಸಿಕ ಒತ್ತಡದಲ್ಲಿ ಲೆಕ್ಚರರ್ಸ್ ಎಲ್ಲರೂ ಇವತ್ತು ಸಿಗಿಬಿದ್ಕೊಂಡು ಒದ್ದಾಡ್ತಾರೆ. ಆಮೇಲೆ ಇನ್ನು ಈ ನಮ್ಮ ಗೆಸ್ಟ್ ಟೀಚರ್ಸ್ ಇರ್ಬೋದು, ಪ್ರಾಥಮಿಕ ಗೆಸ್ಟ್ ಟೀಚರ್ಸ್ ಅಷ್ಟೇ, ಒಂದು ಸಾರಿ ಕೂಡ ತಗೊಂಡ್ಮೇಲೆ ಕಂಟಿನ್ಯೂ ಆಗ್ತದೆ. 3 ತಿಂಗಳಾದ್ಮೇಲೆ ಈಗ ವೆಕೇಶನ್ ಬಂತವ್ರಿಗೆ ಮತ್ತೆ 3 ತಿಂಗಳಾದ್ಮೇಲೆ ತಗೊಂತಾರೆ ಅಂತೇಳಿ 3 ತಿಂಗಳಾದ್ಮೇಲೆ ತಗೊಂತಾರೆ ಕೂಡ ಗ್ಯಾರಂಟಿ ಇಲ್ಲ ಅವ್ರದ್ದು. ಅದಕ್ಕೂ ಕೂಡ ನಿರ್ದಿಷ್ಟವಾದಂಥ ಒಂದು ರೂಲ್ಸ್ ಇಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಯಾವನ ಹೈಯೆಸ್ಟ್ ಪರ್ಸೆಂಟೇಜ್ ಮತ್ತೆ ಒಂದು ಇಂಟ್ರೂ ಅದು ಇದು ಟೆಂಪ್ರರಿ ತಗೊಂಬಂದು ಕೂಡ ಲಾಸ್ಟ್ ಇಯರ್ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಕೆಲಸ ಮಾಡಿರ್ತಾರೆ, ಪ್ಲಸ್ 3 ತಿಂಗಳು 4 ತಿಂಗಳು ಸಂಬಳನೂ ಕೊಡಲ್ಲ. ಸೊ ಈ ಒಂದು ದಶೆಯಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾನವ ಸಂಪನ್ಮೂಲ ವ್ಯಕ್ತಿಗಳು ಏನಂತ ನಾವು ಟೀಚರ್ಗಳು ಅಂತೀವಲ್ಲ, ಇವೆಲ್ಲರೂ ಒತ್ತಡದಲ್ಲಿದ್ದಾರೆ. ಯಾವ ಕೌಂಟ್ ಮಾಡಕ್ಕೆ ಎಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲ ರೀ. ಯಾಕಂತ ಹೇಳಿದ್ರೆ ಇವರು ಕೆಳಗಿನವರು ನಮ್ಮ ಮೇಲವರು ಅಂತ ಒಂದು ದಬ್ಬಾಳಿಗೆ ಮೇಲೆ ಟೀಚರ್ಗಳೆಲ್ಲ ಹರಾಸ್ಮೆಂಟ್ ಮಾಡ್ತಾರೆ. ಈಗ ಪ್ರತಿಯೊಂದಕ್ಕೆ ಟೀಚರ್ಸ್ನ ಬಳಸೋದು, ಎನ್ರೋಲ್ಮೆಂಟ್ ಟೀಚರ್ ಬಳಸ್ತಾರೆ, ಈಗ ಸ್ವೀಪ್ ಕಮಿಟಿ ಟೀಚರ್ ಬಳಸ್ತಾರೆ, ನೀವು ಸೆನ್ಸರ್ಗೆ ಟೀಚರ್ ಬಳಸ್ತಾರೆ, ನಾವು ವೋಟರ್ ಸ್ಲಿಪ್ ಕೊಡೋಕೆ ಟೀಚರ್ ಬಳಸ್ತಾರೆ. ಎಷ್ಟಾದ್ರೂ ಮಾಡ್ತಾರೆ ಒಬ್ರು. ಮೊದಲಿಂದ ಎಲ್ಲದರಲ್ಲಿ ಕೂಡ ಅವನ್ನೆಲ್ಲ ಬಳಸ್ತಾ ಇರೋದು. ಅದ್ರಲ್ಲಿ ಈ ಚುನಾವಣೆ ಟೈಮಲ್ಲಿ ವ್ಯಾಲ್ಯೂಯೇಷನ್ ಒಂದ್ ಕಡೆ ಮಾಡಬೇಕು, ಚುನಾವಣೆ ಒಂದ್ ಕಡೆ ಮಾಡಬೇಕು. ಹೆಂಗ್ ಮಾಡ್ತಾರೆ ಇಬ್ರು? ಅವರು ಬೆದರ್ಸದೆ, ಇವರು ಬೆದರ್ಸದೆ, ಇಲ್ಲದೆ ಡಿಸಿಪ್ಲಿನ್ ಆಕ್ಷನ್ ತಗೊಂತೀವಿ. ಎಕ್ಸ್ಪೀರಿಯನ್ಸ್ ನಿಮಗೆ ಸಂಪೂರ್ಣ ಮಾಹಿತಿ ಇದೆ ಕೇಳಿಸ. ಎಕ್ಸ್ಪೀರಿಯನ್ಸ್ ಅಂತಲ್ಲ ಸರ್, ಪ್ರತಿ ವರ್ಷ ಒಂದೊಂದು ಮಾನದಂಡ ಮಾಡ್ತಾರ. ಈಗ ಅವ್ನು ಏನೋ ಟೀಚರ್ ಮುಂದೆ ಏನೋ 4 ವರ್ಷ 5 ವರ್ಷ ಏನೋ ಗ್ಯಾರಂಟಿ ನಮ್ಗೆ ಅಬ್ಸರ್ವ್ ಆಗ್ಬೋದು ಅಂತ ಒಂದು ಆಶೆಯಿಂದ ಅವ್ರು ಕೆಲಸ ಮಾಡ್ತಿರ್ತಾರೆ. 2 ತಿಂಗಳು 3 ತಿಂಗಳ ಕಾಸ್ತಾರ, ಸಂಬಳ ಕೊಡೋದಿಲ್ಲ, ಕೊಡೋದೇ 12,000 ರೂಪಾಯಿ ಸಂಬಳ. ಅವ್ರು ಅಷ್ಟು ಅಲ್ಲ, ನಾನು ಹೇಳ್ತಿರೋದು, ನಾವು ಗುರುಗಳು ಅಂತೇಳಿ ದೊಡ್ಡದಾಗಿ ಅವ್ರಿಗೆ ದೊಡ್ಡ ಮೇಲೆ ಕುತ್ಕೊಂಡು ಗುರುಗಳು ಅಂತೇಳಿ ಎಲ್ಲ ಮಾತಾಡ್ತೀವಲ್ಲ, ಬಟ್ ನಿಜ ಜೀವನದಲ್ಲಿ ಅವ್ರನ್ನ ನಡೆಸ್ಕೊಂಬ ವಿಧಾನ ಸರಿ ಇಲ್ಲ. ಕನಿಷ್ಠ ಗೌರವ, ಕನಿಷ್ಠ ಮರ್ಯಾದೆ ಕೂಡ ಕೊಡಲ್ಲ ಅವ್ರಿಗೆ. ಇವೆಲ್ಲ ಬಹಳ ಸಮಸ್ಯೆಗಳಿದೆ ಟೀಚರ್. ಇದಕ್ಕ ಯಾವುದೇ ಒಂದು ಜನಪ್ರತಿನಿಧಿ ಧ್ವನಿ ಆಗ್ತಾ ಇಲ್ಲ. ಬರ್ಲಿ ಬಿಡ್ರಿ, ಅವ್ರು ಮಾಡಿರ್ತಾರೆ, ನಾವೇನು ಖರೀದಿ ಮಾಡೋಷ್ಟು ಇದೇನಿಲ್ಲ, ಅಷ್ಟು ಸೀನು ನಮಗಿಲ್ಲ. ನಾನೇನಂತ ದೊಡ್ಡ ಲೀಡ್ರು ಅಲ್ಲ.
ಯಾವ ಇದಕ್ಕೆ ಅದು ಇಡಿ ರೈಡ್ ಆಗಿದ್ದೋ ಏನಾಗಿದೆ ಗೊತ್ತಿಲ್ಲ. ಅವರು ಡ್ಯೂ ಪ್ರಾಸೆಸ್ ಆಫ್ ಕೋರ್ಸ್ ಆಫ್ ಲಾ ಅವ್ರು ಏನು ಮಾಡ್ತಾರೆ ಮಾಡಿ ಅವ್ರೇನು ಕ್ವಶನರ್ ಕಳಿಸ್ತಾರೆ. ಸಮನ್ ಮಾಡಿದ್ರು ಮೊನ್ನೆ ಮಂಗಳೂರಿಗೆ ಹೋಗಿದ್ವಿ. ಅವರೆಲ್ಲ ಅವರು ಒಂದು ದಿವಸ ಇಂಟ್ರಾಗೇಷನ್ ಮಾಡಿದ್ರು. ಅವ್ರು ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟು ಬಂದು ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ, ಮತ್ತೆ ಹೋಗ್ಬೇಕು ಅಷ್ಟೇ. ಅದೇ ಬೇರೆ ಇದೇ ಬೇರೆ, ಅದಕ್ಕೆ ಇದಕ್ಕೆ ಸಂಬಂಧ ಇದೆ. ಅದು ಎಲೆಕ್ಷನ್ ಪ್ರೊಸೀಜರ್ಗೆ, ಅದು ಡಿಪಾರ್ಟ್ಮೆಂಟ್ ಪ್ರೊಸೀಜರ್ಗೆ ನಾವು ಟ್ಯಾಗ್ ಮಾಡೋದು. ನಾನು ಅದನ್ನ ಹೇಳ್ತೀನಿ, ನಾವು ಯಾವ ಉದ್ಘೋಷ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಯಾರಪ್ಪ ಅಂತ ಹೇಳ್ತಿರೋದು. ಈಗ ಏನೋ DK ಶಿವಕುಮಾರ್ ಇನ್ನೊಬ್ರು ತಗೊಂಡ್ರೆ ಏನೊಂದು ಅರ್ಥ ಇದೆ. ಈ ಪ್ರತಾಪ್ ರೆಡ್ಡಿ ಯಾವ ಅಲ್ಲ ನೀವು ಮೇಲೆ ಏರಿಸಿದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಪದವಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಕಾರಟಗಿಯ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಡೇ ಹಮ್ಮಿಕೊಳ್ಳಲಾಗಿತ್ತು. ಪುಟ್ಟ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ಶಾಲೆಯ ಸಂಸ್ಥಾಪಕಿ ಲೀಲಾ ಮಲ್ಲಿಕಾರ್ಜುನ್ ಅವರು, ಉತ್ತಮ ಕಲಿಕೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಯಬೇಕಾದರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಿದಾಗ ಮಾತ್ರ ಮಗು ಪ್ರಗತಿ ಹೊಂದಲು ಸಾಧ್ಯ ಎಂದರಲ್ಲದೆ, ನಮ್ಮ ಶಾಲೆ ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್ ಆಗದೆ ಒಬ್ಬ ಪರಿಪೂರ್ಣ ಪ್ರಜೆಯನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಎಂದರು. ನಮ್ಮ ಶಾಲೆ ಪಾಲಕ ಪೋಷಕರ ಸಹಕಾರದಿಂದ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ದಾಪುಗಾಲ ಹಾಕ್ತಾ ಇದೆ. ನಮ್ಮ ಶಾಲೆಯ ಮೂಲ ಧ್ಯೇಯ ಮಕ್ಕಳ ಬದುಕಿಗೆ ಕೇವಲ ಮಾರ್ಕ್ಸ್ಗಳನ್ನು ತುಂಬೋದಲ್ಲ, ಮಕ್ಕಳ ಬದುಕಿಗೆ ಶ್ರೇಷ್ಠವಾದ ಮೌಲ್ಯಗಳನ್ನ ತುಂಬೋದು ನಮ್ಮ ಶಾಲೆಯ ಧ್ಯೇಯವಾಗಿದೆ. ನಮ್ಮ ಶಾಲೆಯ ಉದ್ದೇಶ ಇಷ್ಟೇ, ಅತ್ಯಂತ ಕಡಿಮೆಯ ಶುಲ್ಕದೊಳಗೆ ಉತ್ಕೃಷ್ಟವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವುದು ನಮ್ಮ ಶಾಲೆಯ ಉದ್ದೇಶವಾಗಿದೆ. ಆ ನಿಟ್ಟಿನೊಳಗೆ ಎಲ್ಲೆಲ್ಲಿ ಏನೇನು ಶೈಕ್ಷಣಿಕ ಹೊಸ ಪ್ರಯೋಗಗಳಾಗ್ತಾ ಇದ್ದವೋ ಅವೆಲ್ಲದನ್ನು ನಮ್ಮ ಶಾಲೆ ಮುಕ್ತವಾಗಿ ಅಳವಡಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ಪಾಲಕ ಪೋಷಕರ ಸಹಕಾರ ಸಹಯೋಗದೊಂದಿಗೆ ಈ ಶಾಲೆ ಹೀಗೆ ಮುನ್ನುಗ್ತಾ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹಾಗೆ ನಾನು ಒಂದು ಭರವಸೆ ಕೊಡ್ತೇನೆ, ನಿಮ್ಮ ಮಗುವನ್ನು ಡಾಕ್ಟರ್ ಮಾಡ್ತೇನೆ, ಇಂಜಿನಿಯರ್ ಮಾಡ್ತೇನೆ, ಮತ್ತಾವುದೋ ಅಧಿಕಾರಿಯನ್ನು ಮಾಡ್ತೇನೆ ಅನ್ನುವ ಭರವಸೆಕ್ಕಿಂತ ಮುಗ್ಧ ಮಗುವಾಗಿ ಯಾವ ಮಗು ನಮ್ಮ ಶಾಲೆಗೆ ಬಂದಿದೆಯೋ ಇಲ್ಲಿಂದ ಹೊರಗಡೆ ಹೋಗುವಾಗ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ನಾಗರಿಕನಾಗಿ ಮಾಡುವ ಒಂದು ಶ್ರೇಷ್ಠ ಜವಾಬ್ದಾರಿಯನ್ನು ನಮ್ಮ ಶಾಲೆ ಹಾಗೂ ನಮ್ಮ ಶಾಲೆಯಲ್ಲಿರುವಂತಹ ನುರಿತ ಶಿಕ್ಷಕರಿಂದ ತೆಗೆದುಕೊಂಡಿದೆ. ಹಾಗಾಗಿ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ, ಸಹಯೋಗ ನಮ್ಮೊಂದಿಗೆ ಸದಾ ಇರಲಿ ಅಂತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. Satisfaction in me, I hope you people also has the same. ಸೊ ನಿಮಗೂ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ನಾನು ತಿಳ್ಕೊತೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಸೌಮ್ಯ ಮೇಡಮ್ ಇದ್ದಾರೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಆಯಿತು. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಅದೇ ಒಂದು ಸಪೋರ್ಟ್ಲಿಂದ ಅವ್ರಿಗೂ ಪ್ರೋತ್ಸಾಹ ಕೊಡ್ರಿ. ಸೇಮ್ ಅವ್ರಿಗೂ ಭಾಳಷ್ಟು ಐಡಿಯಾಸ್, ಯಾಕಂದರೆ ಕಳೆದ 1 ತಿಂಗಳಿಂದ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಒಂದು 2nd ಸ್ಟ್ಯಾಂಡರ್ಡ್ ಒಂದು ಮಗು ಇದೆ. ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ನಾವು ವೆರಿ ಗುಡ್ ಐಡಿಯಾಸ್ ಇದಾವೆ ಅವ್ರ ತಲೆ. ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಒಳ್ಳೆ ಒಂದು ಕನಸು ಇಟ್ಕೊಂಡಿದ್ದಾರೆ. ಹೈಸ್ಕೂಲ್ ಟೀಚರ್ಸ್, ಬಿಕಾಸ್ ದಿಸ್ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಇಸ್ lot to make our kids career. So they are not just teachers, they are the trainers, they are the coaches, and they are the mentors for our kids. So million thanks to teachers of all Cambridge School. Thank you very much. ಪಬ್ಲಿಕ್ ಶಾಲೆ ಕಾರಟಗಿ. ನಾನು ಸಹ ಒಂದು ಖಾಸಗಿ ಶಾಲೆಯ ಶಿಕ್ಷಕನಾಗಿ ಖಾಸಗಿಯಲ್ಲಿ ಹಲವಾರು ಶಾಲೆಗಳನ್ನು ನೋಡಿದ್ದೇನೆ. ಆದರೆ ವಿಶೇಷವಾಗಿ ನಾನು ಕೇಂಬ್ರಿಡ್ಜ್ ಶಾಲೆಯಲ್ಲಿ ನನ್ನ ಮಗಳಿಗೆ ಶಿಕ್ಷಣ ಕೊಡಿಸಲಿ ನಿರ್ಧಾರ ಮಾಡಿದೆ. ಏಕೆ ಅಂದರೆ ಒಂದು ಅತ್ಯುತ್ತಮವಾದ ಬೋಧಕ ವರ್ಗ, ಅದೇ ರೀತಿಯಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿರುವಂಥ ಒಂದು ಶಾಲೆಯಾಗಿದ್ದು, ಆದ್ದರಿಂದ ನಾನು ನನ್ನ ಮಗಳಿಗೆ ಈ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಹೆಸರನ್ನು ನೋಂದಾಯಿಸಿದ್ದೆ.
ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಒಂದು ಸಂಬಂಧಿಕರೇ ಮಹಾರಾಷ್ಟ್ರ ಸೊಲ್ಲಾಪುರದಿಂದ ಮರಾಠಿ ಭಾಷೆ ಕಲಿತವರು, ಅವರಿಗೆ ಕನ್ನಡಕ್ಕೆ ಬಂದರು. ಆದರೆ ಅನಿವಾರ್ಯಗಳ ನಮ್ಮ ರಾಜ್ಯಕ್ಕೆ ಬಂದು ಶಿಕ್ಷಣದ ಬಗ್ಗೆ ಭಾಳ ಯೋಚನೆ ಮಾಡ್ಕೊಂಡು ಕುಂತಿದ್ರು. ಆದರೆ ನಾನು ಆ ಇಬ್ಬರು ಮಕ್ಕಳಿಗೆ ನಮ್ಮ ಶಾಲೆಗೆ ಕಿರಂಬಿರಿ ಶಾಲೆಗೆ ಕರ್ಕೊಂಡ್ಬಂದು ಬಸವರಾಜ್ ಸರ್ ಅವರು ಕೂಡ ಅಂತ ಮೆಂಬರ್ ಕೂಡ ಮಾತಾಡಿಕೊಂಡು, ಸರ್ ಹೆಂಗಾದ್ರು ಮಾಡಿ ಮ್ಯಾಮ್ ಹೆಂಗಾದ್ರು ಮಾಡಿ ಅವರಿಗೆ ಕನ್ನಡ ಒಂದು ಕಲಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಬೇಕಂತ ಹೇಳಿದೆ. ಅವರು ಚಾಲೆಂಜಾಗಿ ತಗೊಂಡು 6 ತಿಂಗಳಲ್ಲಿ ಅವರಿಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಮತ್ತು ಓದಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಟ್ಟರು. ಅದು ಒಂದು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳಿ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ನಮ್ಮ ಕಾಡಗಿ ಪಟ್ಟಣದಲ್ಲಿ ಬೆಳೆಯಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.